ಸುಜನಗೆ ನಿತ್ಯ ನಮಿಸುವೆನೋ ಸುಜನಗೆ ನಿತ್ಯ ನಮಿಸುವೆನೋ ಬಂದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದ ಶ್ರೀ ಸಿದ್ಧ ಸಿದ್ಧರುಗಳಿಗೆ ನತನಪ್ಪೆ ಸಿದ್ಧರುಗಳಿಗೆ ನತನಪ್ಪೆ ಬಾಳ ಬಲವೇ ದಾತಕ್ಕೆ ಸರಿ ಬಾಳ ಗಜ್ಜದೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗಜ್ಜದೆ ಬಾಳ ಕೇಳಿದ ಬಳಿಕ ಕೂಡಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳು ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಕಡಿಮೆ ಈ ದಿನ ಇಲ್ಲಿಯವರೆಗೂ ಸಾಂಗೋಪಸಾಂಗವಾಗಿ ಕ್ರಮವತ್ತಾಗಿ ನಡೆದು ಬಂದಂಥ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 11ನೇ ಅಧ್ಯಾಯದ 37ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಅದು ಬೇಕು ಸಣ್ಣ ಕೂಲ. ಇಲ್ಲಿ ಕೆಲವು ವಿಚಾರಗಳನ್ನು ಇಲ್ಲಿಯ ಪರ್ಯಂತರವಾಗಿ ನಾವೆಲ್ಲರೂ ಶ್ರವಣವನ್ನು ಮಾಡಲಾಗಿದ್ದು, ಮುಂದಿನ ಶ್ಲೋಕದಲ್ಲಿ ಕಸ್ಮಾಚ್ಚ ತೇನ ನ ಮೇರನ ಮಹಾತ್ಮಾನ್ ಗರಿಯಸೆ ಬ್ರಹ್ಮಣೋ ಅಪಾದಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಂಕ್ಷರಂ ಸದಾ ಸತ್ಪರಂ ಅಂತೇಳಿ ಈ ಶ್ಲೋಕದಲ್ಲಿ ಮಹಾತ್ಮರು ಹೇಗಿರ್ತಾರ ಅಂದರೆ ಒಂದೇ ಮಾತಿನಲ್ಲಿ ಅನಂತ ರೀತಿ ಅನಂತ ಪ್ರಕಾರ ಅನಂತ ಲೀಲೆಯಲ್ಲಿ ಇರುವಂಥವರೇ ಮಹಾತ್ಮರು. ಹಾಗಾಗಿ ಅವರಿಗೆ ನಾವು ಮನುಷ್ಯರು ಅಂತ ಅಜ್ಞಾನ ದೃಷ್ಟಿಯಿಂದ ಕಾಣುತ್ತಾರೆ ವಿನಃ
ಜ್ಞಾನಿಗಳ ದೃಷ್ಟಿಯಲ್ಲಿ ಅವರು ಹೇಗಿದ್ದರೇನು ಅಂದರು. ಕಾಯ ಕರ್ರನೆ ಕಂದಿದೊಡೆ ಏನಯ್ಯ, ಕಾಯ ಮಿರ್ರನೆ ಮಿಂಚಿದೊಡೆ ಏನಯ್ಯ, ಅಂತರಂಗ ಶುದ್ಧವಾದ ಬಳಿಕ ನಮ್ಮ ಶರಣರು ಹೇಗಿದ್ದರೇನಯ್ಯ ಅನ್ನುವ ಮಾತನ್ನ ಶರಣರು ಕೂಡ ಹೇಳ್ತಾ ಬಂದರು. ಯಾಕಂದ್ರೆ ಅವರು ಸತ್ತು ಅಸತ್ತು, ಭಿನ್ನ ಅಭಿನ್ನ, ಹೀಗೆ ಅನಂತ ರೀತಿ ಶಾಸ್ತ್ರಗಳಲ್ಲಿ ವ್ಯಾಖ್ಯಾನ ಮಾಡ್ಯಾರ. ಅದಕ್ಕೆ ಸದಸತ್ತು ಅಂತ ಹೇಳ್ತಾರ, ಅಸತ್ತು ಅಂತ ಹೇಳ್ತಾರ. ಇವೆಲ್ಲ ವಿಚಾರ ಮಾಡಿದಾಗ ಅದು ಸತ್ತುನೂ ಅಲ್ಲ, ಅದು ಅಸತ್ತುನೂ ಅಲ್ಲ, ಸದಸತ್ತುನೂ ಅಲ್ಲ. ಯಾವುದು? ಆ ಒಂದು ಪರಬ್ರಹ್ಮ ಅಂತ. ಪರಬ್ರಹ್ಮ ಅದು ಸದ್ರೂಪನೂ ಅಲ್ಲ, ಅಸತ್ತನೂ ಅಲ್ಲ. ಕಾರಣ ಅಂದರೆ ಯಾವರು ರಾಕ್ಷಸ ಬುದ್ಧಿಯುಳ್ಳವರು ಅಂದರೆ ಅಜ್ಞಾನಿಗಳಿಗೆ ರಾಕ್ಷಸ ಬುದ್ಧಿ ಅಂತ ಕರೆದಾರ, ಅವರೇ ರಕ್ಕಸರು, ಮತ್ತೆ ಯಾರಲ್ಲ. ಅಂಥವರು ಕೂಡ ನಿನ್ನ ಪಾದ ಕಮಲದಲ್ಲಿ ಸೇರುವ ಅವಕಾಶ ಬಂದರೂ ಕೂಡ ದೂರವಾಗಿ ಓಡುತ್ತಿರುವರಲ್ಲ. ಯಾಕೆ? ಅವಕಾಶ ಸಿಕ್ಕದ ನಮಗೆ, ಸಿಕ್ಕಿಲ್ಲ ಅಂತಲ್ಲ. ಬಹಳ ಜನಕ್ಕೆ ಅವಕಾಶದಿಂದ ವಂಚಿತರಾದವರು ಬಹಳ ಮಂದಿ ಯಾರ. ಕೆಲವು ಮಂದಿ ಅವಕಾಶ ಸಿಕ್ಕರೂ ಕೂಡ ಮೋಸಕ್ಕೆ ಒಳಗಾದವರು ಯಾರ. ಎಲ್ಲ ರೀತಿ ಅವಕಾಶ ವಂಚಿತರೂ ಆಗಿಲ್ಲ, ಅವಕಾಶ ಮಾರ್ಗದಲ್ಲಿ ಮೋಸನೂ ಇಲ್ಲ. ಇಷ್ಟೆಲ್ಲ ಇಲ್ಲ ಅಂತ ನಿಶ್ಚಯವಾಗಿ ಗೊತ್ತಿದ್ದರೂ ಕೂಡ ಅವರು ಇವರಿಂದ ದೂರ ಓಡ್ತಾರಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಅದೇ ಅವರ ದೌರ್ಭಾಗ್ಯ. ಅವ್ರು ಏನು ಹೇಳ್ಬೇಕಪ್ಪ? ದೌರ್ಭಾಗ್ಯ. ನಾವೇನು ಪಾಪ ಮಾಡಿ ಹುಟ್ಟಿವೇನು ಅಂತಂತಾರಲ್ಲ, ಆ ಪಾಪ ಮಾಡಿ ಹುಟ್ಟಿದವರು ಬೇರೆ ಒಂದು ಕಡೆ, ಇದು ಮಹಾಪಾಪ ಮಾಡಿದವರು. ಮಾನವ ಜನ್ಮಕ್ಕೆ ಬಂದಾದ, ಬುದ್ಧಿಯಾದ, ತಿಳುವಳಿಕೆ ಆದ, ಏನು ಮಾಡಿದರೆ ಸಮಾಧಾನ ಆಗ್ತದಂತ ನಮಗೆ ವಿಚಾರನಾದ, ಅಂಥ ಸಮಾಧಾನ ಪಡಿಬೇಕಂತ ಅಪೇಕ್ಷನಾದ. ಇಷ್ಟಲ್ಲದೆ ಅವರಿಗೆ ಅದನ್ನು ಪಡೆಯುವಂಥ ಅವಕಾಶನೂ ಆದ. ಈ ಮಹಾತ್ಮನಲ್ಲಿ ಜಗತ್ತಿನಲ್ಲಿ ಅಂಥ ಅವಕಾಶದ್ರು ಕೂಡ ದೂರ ಹೋಗ್ತಾರಲ್ರಿ ಅಂದರೆ ಅವರು ದೌರ್ಭಾಗ್ಯರು. ಕಾರಣ ಈ ವಿಷಯವನ್ನು ದೀರ್ಘವಾಗಿ ಆಲೋಚನೆಯನ್ನು ಮಾಡಬೇಕಾಗಿಲ್ಲ. ಅತ್ಯಲ್ಪ ವಿಚಾರದಿಂದ ನಾನೇ ತಿಳಿದುಕೊಳ್ಳಬಲ್ಲೆನು. ಸೂರ್ಯನ ಮುಂದೆ ಅಂಧಕಾರ ಇರುವುದು ಹೇಗೆ? ನೀನು ಪ್ರಕಾಶಕ್ಕೆ ಉತ್ಪತ್ತಿ ಸ್ಥಾನವು ಇಂಥ ಪ್ರಕಾಶ ರೂಪನಾದ ನಿನ್ನ ಮುಂದೆ ಅಂಧಕಾರ ಸ್ವರೂಪನಾದ ರಾಕ್ಷಸರು ನಿಲ್ಲುವುದು ಹೇಗೆ? ಇಲ್ಲಿ ವಿಚಾರ ಮಾಡಬೇಕಂತಾರೆ. ಸೂರ್ಯನ ಪ್ರಕಾಶದಲ್ಲಿ ಕತ್ತಲು ಹೇಗೆ ನಿಲ್ಲುವುದು ಅಂದ್ರೆ ಅರ್ಥ ನಿಲ್ಲುವುದಿಲ್ಲ. ಹೌದಲ್ಲ? ಸೂರ್ಯನ ಪ್ರಕಾಶದಲ್ಲಿ ಕತ್ತಲು ನಿಲ್ಲುವುದಿಲ್ಲ. ಅದರಂತೆ ನಿನ್ನ ಪ್ರಕಾಶದ ಅರಿವು ಯಾವಾಗ ಉತ್ಪತ್ತಿ ಆಯಿತು, ಅಂಥ ಅಜ್ಞಾನದ ಸೌಭಾಗ್ಯವಂತರು ಕೂಡ ಅವರು ಹೇಗೆ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಆಯಿತು? ಅವ್ರದ್ದು ಕೂಡ ಎಲ್ಲ ನಾಶ ಆಗಬೇಕಲ್ಲ. ಅಂದರೆ ನಿನ್ನ ವಿಶ್ವರೂಪ ನೋಡುವುದಕ್ಕಿಂತ ಮೊದಲು ಇದು ನನಗೆ ಅರ್ಥವಾಗಿರಲಿಲ್ಲ. ನಿನ್ನ ವಿರಾಟ ಸ್ವರೂಪ ವಿಶ್ವರೂಪವನ್ನು ನೋಡೋದಕ್ಕಿಂತ ಮುಂಚೆ ಜಗತ್ತಿನಲ್ಲಿ ಹೀಗೆ ಯಾಕಪ್ಪ? ಎಲ್ಲರಿಗೂ ಆನಂದ ಬೇಕಾಗ್ಯದ,
ಆನಂದದ ಮಾರ್ಗದ ಕಡೆ ಹೋಗುವಿನ ದುಃಖದ ಮಾರ್ಗಕ್ಕೆ ಯಾಕೆ ಹೋಗ್ತಾರ, ಇದೇನು ವಿಚಿತ್ರ ಅನ್ನೋದು ನನಗೂ ಮೊದಲು ಅನಿಸಿತ್ತು. ನಾವಂತೀವಲ್ಲ, ಯಾಕೆ ಭಾಳ ಜನ ಕೇಳಕ್ಕೆ ಬರಂಗಿಲ್ಲ. ಶಾಸ್ತ್ರ ಕೇಳ ಮೇಲೆ ಗೊತ್ತಾಗಿದೆ ಈಗ ಯಾಕೆ ಬರಂಗಿಲ್ಲ ಅಂದರೆ, ಪಾಪದ ಬಲ ಇದ್ದರೆ ಇಲ್ಲಿಗೆ ಬರಗೊಡೋದಿಲ್ಲ ಅಂತ. ಅವರು ಬರ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಆ ಬಲ ಇತ್ತು ಅಂದರೆ ಬರಗೊಡಂಗಿಲ್ಲ. ಯಾವಾಗ ಗೊತ್ತಾಯ್ತು ನಮ್ಗೆ? ಈಗ ಗೊತ್ತಾಯ್ತು ನೋಡಿ. ಅದರಂತೆ ಹೇ ದೇವದೇವನೇ, ನಿನ್ನ ಮಹಿಮೆಯು ಒಂದು ಕಿರಣವು ಈಗ ನನಗೆ ತಿಳಿದಂತಾಯಿತು. ನಿನ್ನ ಅಪಾರ ಮಹಿಮೆಗಳಲ್ಲಿ ಒಂದು ಕಿರಣ, ಒಂದು ಮಹಿಮೆ ತಿಳಿದಂಗಾಗಿದೆ. ಈಗ ಜನ್ಮಾದ್ಯ ಸಹಿತ ಅಂದರೆ ಬ್ರಹ್ಮಸೂತ್ರವು ಹೇಳುವಂತೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನಿಂದಲೇ ಉಂಟಾಗುತ್ತವೆ. ಯಾರಿಂದ ಆಗ್ತವ? ಬ್ರಹ್ಮನಿಂದ ಸೃಷ್ಟಿ ಸ್ಥಿತಿ ಲಯ ಅಂತ ಬರದಲ್ಲ, ಮೂವರು. ಅದರಂತೆ ಜಗತ್ತನ್ನು ಉಂಟು ಮಾಡಿದ ಮೇಲೆ ನೀನು ಜಗತ್ತನ್ನು ಬಿಟ್ಟು ಎಲ್ಲಿಯೂ ಇರುವೆ ಎಂದರ್ಥವಲ್ಲ. ನೀನು ಜಗತ್ತನ್ನು ಸೃಷ್ಟಿ ಮಾಡಿ ಮತ್ತೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೈಲಾಸದಲ್ಲಿ ವಾಸ ಅಂತ ಅರ್ಥ ಮಾಡಂಗಿಲ್ಲ. ಆಭರಣವನ್ನ ಹುಟ್ಟಿಸಿದ ಬಂಗಾರವು ಆಭರಣವೆಲ್ಲವೂ ವ್ಯಾಪಿಸಿದೆ. ಬಂಗಾರ ಆಭರಣಗಳನ್ನ ಸೃಷ್ಟಿ ಮಾಡಿದಂಥ ಬಂಗಾರ ಅದು ಆಭರಣವನ್ನು ಬಿಟ್ಟು ಬೇರೆ ಕಡೆ ಮತ್ತೆ ಅಲಮರದಾಗ ಬ್ಯಾಂಕಿನಾಗ ಅದೇನು ಬಂಗಾರ ಅದೆಲ್ಲದೀಗ ಆಭರಣದಲ್ಲೇ ಆದ. ಎಷ್ಟಾದ ವ್ಯಾಪಕವಾಗಿ ಎಲ್ಲಿ ಕತ್ತರಿಸಿ ನೋಡ್ರಿ, ಎಲ್ಲಿ ತಿಕ್ಕಿ ನೋಡಿದ್ರು ಕೂಡ ಅದು ವ್ಯಾಪಕ. ಅಂದರೆ ಒಳಗೂ ಬಂಗಾರ, ಹೊರಗೂ ಬಂಗಾರ, ಕಾಸಿದ್ರು ಬಂಗಾರ, ಕಡಿದ್ರು ಬಂಗಾರ. ಹೌದು, ಅದರಂಗೆ ನೀನು ಇದ್ದಿ ಅಂತ ಅರ್ಥ. ವಿಶ್ವ ಬೀಜವಾದ ಮಹಾಬ್ರಹ್ಮವು ನಿನ್ನ ಮಹಾ ಸಂಕಲ್ಪದಿಂದಲೇ ಉಂಟಾಗಿದೆ. ಈ ಬ್ರಹ್ಮ ಸೃಷ್ಟಿಯನ್ನ ಮಾಡಿದಂಥ ಬ್ರಹ್ಮ ಯಾರಿಂದ ಹುಟ್ಟಿದ ಅಂದರೆ ನಿನ್ನ ಸಂಕಲ್ಪ ಮಾತ್ರದಿಂದನೇ ಹುಟ್ಟಿ ವಿಶ್ವ ಬೀಜವಾದ ನೀನು ಅಪಾರನು, ಸ್ವಯಂ ಸಿದ್ಧನು, ಮಹಾಮಹಿಮನು. ಬ್ರಹ್ಮ ವಿಷ್ಣು ರುದ್ರ ಸ್ವಯಂ ಸಿದ್ಧರಲ್ಲ, ಇವರು ಸಂಕಲ್ಪ ಸಿದ್ಧರು. ಆದರೆ ಪರಮಾತ್ಮ ಯಾರ ಸಂಕಲ್ಪದಿಂದ ಹುಟ್ಟ್ಯಾನವನು? ಯಾರ ಸಂಕಲ್ಪ ಇಲ್ಲ. ಅದಕ್ಕೆ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಿಜಗುಣರು ಕೂಡ ಒಂದು ಪದ್ಯದಲ್ಲಿ ಗಣಿತ ವಿಧನು ಕೂಡಿ ಕಳೆಯಬಲ್ಲ ಆತನೇ ಅಂತ ಒಂದು ಪದ್ಯ ಬರೆದಾರ. ಭಾಳ ಚಂದ. ಗಣಿತ ಅಂದ್ರೆ ಲೆಕ್ಕ. ಈ ಜಗತ್ತಿನ ಗಣಿತವನ್ನ, ಕಾಣುವ ವಸ್ತುಗಳ ಲೆಕ್ಕವನ್ನ, ಲೋಕಗಳ ಲೆಕ್ಕವನ್ನ, ಲೋಕಗಳಲ್ಲಿ ಇರುವಂಥ ಜೀವರಾಶಿಗಳ ಲೆಕ್ಕವನ್ನು, ಆಮೇಲೆ ಭೂಮಿಯಲ್ಲಿ ಅಡಗಿದಂಥ ಗಣಿಯಲ್ಲಿ ಇದ್ದಂಥ ಬಂಗಾರದ ಲೆಕ್ಕವನ್ನು ಮಾಡುವಂಥ ತಜ್ಞರು ಕೂಡ ಇಲ್ಲಲ್ಲಿ ಇಷ್ಟೇ ಬಂಗಾರ, ಇಷ್ಟೇ ಟನ್ ಬರುತ್ತಂತ. ಆಮೇಲೆ ಆಕಾಶದಲ್ಲಿ ಇರುವಂಥ ವಾತಾವರಣವನ್ನು ನೋಡಿ ಇಷ್ಟೇ ದಿನ ಮಳೆ, ಇಷ್ಟೇ ಪ್ರಮಾಣದಲ್ಲಿ ಇಂಥ ಭಾಗದಲ್ಲಿ ಮಳೆ ಬರುತ್ತದಂತ ಲೆಕ್ಕ ಮಾಡೋರು ಜಗತ್ತಿನ ಯಾರಿಲ್ಲ. ಆದರೆ ನಿಜಗುಣದಲ್ಲಿ ಲೆಕ್ಕ ಮಾಡೋರು ಯಾರಿಲ್ಲ. ಅವರ ಗಣಿತ. ಅದಕ್ಕೆ ಮೊದಲು ಹೇಳ್ಯಾರ, ಒಂದರೊಳು ಮೂರಾಗಿ ಅಂತ. ಮೊದಲು ಒಂದು ಯಾವುದು? ಅದು ಬ್ರಹ್ಮ ಅನ್ನೋದು ಒಂದು. ಅದರಲ್ಲಿ ಮೂರು ಅಂದರೆ ಮತ್ತೆ ವಿಚಾರ ಮಾಡ್ತಾ ಮಾಡ್ತಾ ಆ ಪದ್ಯದಲ್ಲಿ ಏನು ಹೇಳ್ಯಾರಿ ಅಂದರೆ ಉಪಕ್ರಮವನ್ನು ಹೇಳಿ ಉಪಸಂಹಾರವನ್ನು ಮಾಡ್ಯಾರ. ಈ ಲೆಕ್ಕ ಬಲ್ಲಾತನೇ. ಅದಕ್ಕೆ ಪಲ್ಲವಿಯಲ್ಲಿ ಭವ ಸಾಗರ ದಾಟುವನು ಅಥವಾ ಏನು ಮೋಕ್ಷವನ್ನು ಹೊಂದುವನಂತೂ ಬರೆದ್ರು ಅವರು.
ಆ ಲೆಕ್ಕ ಈಗ ಏನು ಮಾಡಕತ್ತೀವಲ್ಲ ಅದೇ ನಿಜಗುಣರ ಲೆಕ್ಕ ನೋಡಿ. ಈಗ ಭಗವದ್ಗೀತೆ ಮಾಡೋದು ಅದೇ ಲೆಕ್ಕ, ಬ್ರಹ್ಮಸೂತ್ರ ಮಾಡಿದ್ದು ಅದೇ ಲೆಕ್ಕ, ನಿಜಗುಣರ ಶಾಸ್ತ್ರಗಳು ಅದೇ ಲೆಕ್ಕ, ಸರ್ಪಭೂಷಣ ಶಾಸ್ತ್ರಗಳು ಅದೇ ಲೆಕ್ಕ, ವ್ಯಾಸ ಮಹರ್ಷಿಗಳದು ಅದೇ ಲೆಕ್ಕ, ಋಷಿ ಮುನಿಗಳದು ಅದೇ ಲೆಕ್ಕ, ಸಂತ ಶರಣರು ಅದೇ ಲೆಕ್ಕ. ಆ ಲೆಕ್ಕವನ್ನು ಈಗ ಯಾರು ಮಾಡಿ ಕಳೆಯಬಲ್ಲಾತ ಅವನೇನದ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಮುಕ್ತರಾಗ್ತಾರಂತ ಬರೋದು ನೋಡ್ರಿ. ಅಂದ್ರೆ ಜಗತ್ತು ಯಾವ ಲೆಕ್ಕ ಮಾಡಕೊಂಟದ ಅಂದ್ರೆ ಹೊರಗಿಂದೇ ಲೆಕ್ಕ ನಡೆದ, ಹಣದ ಲೆಕ್ಕ ನಡೆದದ, ಹೊಲದ ಲೆಕ್ಕ ನಡೆದದ, ಸಂಪತ್ತಿನ ಲೆಕ್ಕ ನಡೆದದ, ಮಕ್ಕಳ ಲೆಕ್ಕ ನಡೆದದ, ಊರಲ್ಲಿ ಗ್ರಾಮಗಳ ಜನಸಂಖ್ಯೆ ಲೆಕ್ಕ ನಡೆದದ. ಆದ್ರೆ ಅವೆಷ್ಟು ಲೆಕ್ಕ ಮಾಡಿದ್ರು ಕೂಡ ಆ ಲೆಕ್ಕಗಳೆಲ್ಲವೂ ನಿನ್ನ ದುಃಖಕ್ಕೆ ಕಾರಣ ನೋಡ್ರಿ. ಆ ಲೆಕ್ಕ ಮಾಡೋರೆಲ್ಲ ದುಃಖದಾಗ ಯಾರಿಲ್ಲ. ಅಂದ್ರೆ ಇವನು ಎಂಥವನ ಅಲ್ಲಿ ಕುರಿಯ ಕಾಯುತ್ತಲಿದ್ದಡೆ ಸರ್ಪಭೂಷಣ ಯಾರಿಲ್ಲ, 3 ವರ್ಷವಾದರೇನು ಅಂತ. ಈ ಲೆಕ್ಕ ಯಾರು ಮಾಡಿ ಕೆಳದು ಉಳಿದಲ್ಲ ಏನು ಉಳಿತಾರಲ್ಲ ಅವ್ರು ನೋಡು, ಭವದ ಬೇರು ಕಿತ್ತಿ ಹಾಕಿದವರು ಅವರು, ಅವರಿಗೆ ಜನನಿಲ್ಲ ಮರಣಿಲ್ಲ. ಆ ಕಾರಣದಿಂದ ನಾವೇನು ಮಾಡೀವಿ ಅಂದರೆ ಕಣ್ಣಿಗೆ ಕಾಣದ ಸೂಕ್ಷ್ಮ ಪದಾರ್ಥ, ಸೂಕ್ಷ್ಮ ಜಗತ್ತು, ಈ ಎರಡಕ್ಕಿಂತಲೂ ವಿಲಕ್ಷಣನಾದವನು ಪರಮಾತ್ಮ ಅಥವಾ ಪರಬ್ರಹ್ಮ. ಅದು ಹೇಗೆ ಅಂದ್ರೆ ನಿನ್ನ ಅನುಭವಕ್ಕೆ ಬರಬೇಕಾದ್ರೆ ಮತ್ತೆ ನಿನ್ನೊಳಗೆ ನೀನು ನೋಡು. ಈಗ ಸ್ಥೂಲ ದೇಹ ಆದ, ಆ ಸ್ಥೂಲ ಶರೀರದಿಂದ ಈ ಜಗತ್ತು ನಮಗೆ ಕಾಣ್ತದೆ. ಶರೀರದಿಂದ ಜಗತ್ತು ಕಾಣ್ತಲ್ಲ. 84 ಲಕ್ಷ ಜೀವರಾಶಿಗಳ ಇದೊಂದು ತೋಟ. ಈ ತೋಟ ಕಾಣ್ತದ ಅಂದ್ರೆ ಇಷ್ಟು ಜೀವರಾಶಿಗಳು ಲೋಕದ ಅಂತೇಳಿ ಪ್ರಪಂಚ ನಮ್ಗೆ ಕಾಣ್ತದೆ. ಇದು ಸ್ಥೂಲವಾಗಿ. ಸೂಕ್ಷ್ಮವಾಗಿನೂ ಕಾಣ್ತವಲ್ಲ. ಇದು ಯಾರಿಗೆ ಕಾಣ್ತದಂದ್ರೆ ಶಾಸ್ತ್ರಕ್ಕೆ ಸ್ವಲ್ಪ ಸಾಧನೆ ಇದ್ದವ್ರು ಕಾಣ್ತದೆ. ಸ್ಥೂಲ ದೇಹದ ಒಳಗೆ ಇನ್ನೊಂದು ದೇಹ ಆದಂತ ಅಜ್ಞಾನಿಗಳಿಗೇನು ಗೊತ್ತಾಗಿಲ್ಲ ಅಂತ. ಇದು ಒಂದೇ ನೋಡ್ಯಾರ, ಇದು ಹೋಗೋದು ಬರೋದನ್ನೇ ನೋಡ್ಕ್ಯಾಂತ ಕುಂತಾರ ನೋಡೋ. ಇದೊಂದೇ ತಿಳಿದಾರ, ಇದು ಬಂದದ್ದನ್ನ ಇದು ಹೋದದ್ದನ್ನ ನೋಡಿ ಬಂದಾಗ ಸುಖ ಪಟ್ಟರು, ಹೋದಾಗ ದುಃಖ ಪಡಕತ್ತ. ಆದರೆ ಇದ್ರೊಳಗೆ ಇನ್ನೊಂದು ಸೂಕ್ಷ್ಮತನು ಲಿಂಗತನು ಅಂತ ಅದ, ಅದು ನಿಮಗೆಲ್ಲ ಗೊತ್ತದ, ಸ್ವಪ್ನಾವಸ್ಥೆ ಅಂತ. ಹೌದಿಲ್ಲ? ಆ ದೇಹ ಆದ, ಅದು ಬಂದದ, ಅದು ಹೋಗ್ಯದು, ಯಾವಾಗ ಬಂದದ ಯಾವಾಗ ಹೋಗ್ಯದ ಅನ್ನೋದು ಯಾರಿಗೇನು ಗೊತ್ತದೇನು? ಯಾಕೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಶರೀರ ಆದಂತನೇ ಗೊತ್ತಿಲ್ಲ ಮೊದಲು. ಅದಕ್ಕೆ ಈ ಶರೀರ ಹೋದ ಗಳಿಗೆಯನ್ನ, ಈ ಶರೀರ ಬಂದ ಗಳಿಗೆಯನ್ನ ನೋಡಿ ಅದಕ್ಕೆ ಬಂದಂತ ದೋಷಗಳ ಪರಿಹಾರಕ್ಕಾಗಿ ಭ್ರಾಂತಿಯಿಂದ ಅದು ಹೋದದ್ದು ಯಾವಾಗೋ ಹೋಗ್ಯದ, ಯಾವಾಗೋ ಬಂದದ. ಆದರೆ ಈಗ ಬಂದ ಸ್ಥೂಲ ಶರೀರವನ್ನು ನೋಡಿ ಲಿಂಗತನುವಿನ ಭವಿಷ್ಯವನ್ನು ಕೇಳ್ತಾರೆ ನೋಡ್ರಿ. ಇದಕ್ಕೆ ಹೇಳಕ್ ಬರ್ತದ? ತಾಯಿ ಗರ್ಭದಲ್ಲೇ ಬಂದದ ಲಿಂಗತನು. ತಾಯಿ ಗರ್ಭದಲ್ಲೇ ಇರುವಾಗಲೇ ಬಂದು ಇದರ ಒಡಗೂಡ್ಯದ. ಅದು ಯಾವ ಗಳಿಗೆ ಬಂತು? ಅದು ಆದಿವಾರ ಬಂದದ, ಸೋಮವಾರ ಬಂದದ, ಮುಂಜಾನೆ ಬಂತು, ಮಧ್ಯಾಹ್ನ ಬಂತು, ರಾತ್ರಿ ಬಂದ ತಾಯಿ ಗರ್ಭಕ್ಕೆ ಗೊತ್ತಿಲ್ಲ. ಹಾಗಾಗಿ ಇವೆರಡಕ್ಕೂ ವಿಲಕ್ಷಣವಾದವನು ಯಾರು? ಪರಮಾತ್ಮ. ಅವನಿಗೆ ಸ್ಥೂಲನೂ ಇಲ್ಲ, ಸೂಕ್ಷ್ಮನೂ ಇಲ್ಲ, ಇವೆರಡಕ್ಕೂ ಬೇರೆ. ಅದಕ್ಕಾಗಿ ಎರಡೂ ದೇಹಗಳನ್ನ, ಸ್ಥೂಲ ಸೂಕ್ಷ್ಮ ದೇಹಗಳ ಲಕ್ಷಣಾತ್ಮಕ ವೃತ್ತಿಗಳನ್ನ
ಕಾರಣ ಶರೀರದಲ್ಲಿ ನೀನು ತಿಳಿತಿದ್ದಂದ್ರೆ ಇವೆರಡು ಶರೀರಕ್ಕೆ ಬೇರೆ ಆಗಿದ್ಯೋ ಅಥವಾ ಇಲ್ಲೋ? ಬೇರೆ ಆಗಿದ್ದಲ್ಲ. ಹಾಗಾಗಿ ಇಲ್ಲಿ ಸತ್ ಅಂದ್ರೇನು, ಅಸತ್ ಅಂದ್ರೇನು ಅಂತ ಸ್ವಲ್ಪ ವಿಚಾರ ಮಾಡಿದ್ರೆ, ಸತ್ ಅಂದ್ರೆ ಇರೋದು, ಅಸತ್ ಅಂದ್ರೆ ಇರಲಾರ್ದು. ಸತ್ ಅಂದ್ರೆ ಇರೋದು, ಅಸತ್ ಅಂದ್ರೆ ಇರಲಾರ್ದು. ಇರೋದು ಹೆಂಗ ಅಂದ್ರೆ ಆಭರಣದ ಒಳಗೆ ಬಂಗಾರ ಇದ್ದಂಗೆ, ಮತ್ತೆ ಅವನು ಬಿಟ್ಟಿಲ್ಲ. ಅದೇ ಪ್ರಕಾರವಾಗಿ ಸತ್ತನ್ನು ಬಿಟ್ಟು ಅಸತ್ತು ಇರಲಾರದು, ಅಸತ್ತನ್ನು ಬಿಟ್ಟು ಸತ್ತಿಗೆ ಅವಕಾಶವಿಲ್ಲ. ತೋರಕ್ಕೆ ಅವಕಾಶ ಇಲ್ಲ, ಅದಿಲ್ಲಂತಲ್ಲ. ಸತ್ತನ್ನ ಬಿಟ್ಟು ಅಸತ್ತು ಇರ್ಲಿಕ್ಕೆ ಅವಕಾಶ ಇಲ್ಲ, ಅಷ್ಟೇ ಅರ್ಥ ಮಾಡೋಗ. ಅಲ್ಲಿ ಸತ್ತಂದ್ರೆ ಬಂಗಾರನ ಬಿಟ್ಟು ಆಭರಣ ಇರ್ಲಿಕ್ಕೆ ಅವಕಾಶ ಅದೇನು? ಇಲ್ಲ, ಸಾಧ್ಯ ಇಲ್ಲ. ಆದ್ರೆ ಆಭರಣಗಳನ್ನು ಬಿಟ್ಟು ಬಂಗಾರ ಇರಬಹುದು, ಹೌದೇ ಇಲ್ಲ? ಯಾಕಂದ್ರೆ ಸತ್ ಅಂತ ಇರೋದೇ ಅದ. ಹಾಗಾಗಿ ಪರಮಾತ್ಮನು ನಿರಾಪೇಕ್ಷದನು, ಆದ್ದರಿಂದ ಅವನು ಸತ್ತು ಅಂದ್ರು. ಆಪೇಕ್ಷೆ ಇಲ್ಲದವನೇ ಪರಮಾತ್ಮನು. ಆತ ಆಪೇಕ್ಷ ಇಲ್ಲಂದ್ರೆ ನಿರಾಪೇಕ್ಷ ಅಂತ ಅರ್ಥ. ಇಲ್ಲಿ ಸ್ಥೂಲವಾದ ಭೌತಿಕ ಪ್ರಪಂಚವು ಸೂಕ್ಷ್ಮವಾದ ಮಾನಸಿಕ ಪ್ರಪಂಚ. ಭೌತಿಕ ಪ್ರಪಂಚ ಎಲ್ಲಿ ನಡೀತದ್ರಿ ಅಂದ್ರೆ, ಇದು ಎಲ್ಲ ಇಂದ್ರಿಯಾದಿಗಳಿಂದ ಇದು ನಡೀತದೆ. ಸ್ಥೂಲ ದೇಹ ಬೇಕು, ಆ ವ್ಯವಹಾರಕ್ಕೆ ಬೇಕಾದಂಥ ಕರ್ಮೇಂದ್ರಿಯಗಳು ಬೇಕು, ಜ್ಞಾನೇಂದ್ರಿಯಗಳು ಬೇಕು. ಸ್ಥೂಲ ದೇಹ ಕೆಡಲಾರ್ದಂಗೆ ಇರಬೇಕಾದ್ರೆ ಅದಕ್ಕೆ ಪ್ರಾಣ ಬೇಕು. ಆದರೆ ಸೂಕ್ಷ್ಮತನು ಇದರಿಂದ ನಡೀತದಂದ್ರೆ ಯಾವ ಇಲ್ಲ, ಸ್ಥೂಲ ದೇಹ ಇಲ್ಲ, ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ಇಂದ್ರಿಯಾದಿಗಳೇ ಇಲ್ಲ. ದೇಹದಿಲ್ಲ ಅಂದ್ರೆ ಕೈ ಕಾಲು ಕಣ್ಣು ಎಲ್ಲಿ ಅವಲ್ಲಿ. ಅದರಲ್ಲಿ ಬರೇ ಸೂಕ್ಷ್ಮ ಅಂದ್ರೆ ಮನಸ್ಸಿನ ಸಂಕಲ್ಪದಿಂದ ನಡೀತಾವೆ ನೋಡ್ರಿ, ಮನಸ್ಸಾದಿಲ್ಲ ಅಲ್ಲಿ. ಹಾಗಾಗಿ ಸೂಕ್ಷ್ಮವಾದ ಮಾನಸಿಕ ಪ್ರಪಂಚ ಎರಡು ಪಾರಮಾರ್ಥ ದೃಷ್ಟಿಯಿಂದ ಮಿಥ್ಯಗಳೇ. ಸ್ಥೂಲವಾದ ಪ್ರಪಂಚ, ಸೂಕ್ಷ್ಮವಾದ ಪ್ರಪಂಚ ಎರಡೂ ಸುಳ್ಳ ನೋಡ್ರಿ. ಯಾಕಂದ್ರೆ ಸ್ಥೂಲ ದೇಹದ ಪ್ರಪಂಚದ ವ್ಯವಹಾರದ ಸುಖ ದುಃಖ ಸೂಕ್ಷ್ಮ ದೇಹದಲ್ಲಿ ಇಲ್ಲಲ್ಲ. ಸೂಕ್ಷ್ಮ ತರುವಿನಲ್ಲಿ ಕಂಡಂತ ಸ್ವಪ್ನ ವ್ಯವಹಾರಗಳು ಕೂಡ ಎಚ್ಚೆತ್ತ ಮೇಲೆ ಅವು ಸುಳ್ಳಲ್ಲ. ಅಂದರೆ ಸ್ಥೂಲ ದೇಹದ ಪ್ರಪಂಚ ಹೇಗೆ ಸುಳ್ಳು, ಅದರಂತೆ ಸೂಕ್ಷ್ಮ ದೇಹದ ಪ್ರಪಂಚ ಕೂಡ ಸುಳ್ಳೇ. ಆದರೆ ಪರಮಾತ್ಮನೊಬ್ಬನೇ ಸತ್ಯ ನೋಡು. ಯಾಕಂದ್ರೆ ಸ್ಥೂಲ ದೇಹದ ಪ್ರಪಂಚದ ಜ್ಞಾನ, ಸೂಕ್ಷ್ಮ ತನುವಿನ ಜ್ಞಾನ ಆದಂದ್ರೆ ನೀ ಸೂಕ್ಷ್ಮ ಪ್ರಪಂಚ ಮಾಡುವಾಗನು ಇದ್ದಿ, ಸ್ಥೂಲ ಪ್ರಪಂಚ ಮಾಡುವಾಗ ಇದ್ದಿ. ಹೇಗಿದ್ದೆ ಅಂದ್ರೆ ಸ್ಥೂಲ ಪ್ರಪಂಚದಲ್ಲಿ ಕೂಡಲಾರ್ದಂಗೆ ಬೇರೆ ಇದ್ದಿ, ಸೂಕ್ಷ್ಮ ಪ್ರಪಂಚದಲ್ಲಿ ಕೂಡಲಾರ್ದಂಗೆ ನೀ ಬೇರೆ ಇದ್ದಿ. ಅದಕ್ಕಾಗಿ ಆ ಎರಡಕ್ಕೂ ನೀನು ಸಾಕ್ಷಿಯಾಗಿದ್ದಿ. ಸಾಕ್ಷಿ ಅಂತ ಅರ್ಥ ಆಯ್ತಲ್ಲ. ಇಬ್ಬರು ವ್ಯವಹಾರ ಮಾಡ್ಯಾರ, ಒಬ್ಬನ ಸಾಲ ಕೊಟ್ಟಾನ, ಒಬ್ಬನ ಸಾಲ ತಗೊಂಡಾನ. ನಾವಿಬ್ಬರಿದ ಹೆಂಗಪ್ಪ, ಒಬ್ಬನ ಸಾಕ್ಷಿ ಬೇಕಂದ್ರೆ ಅವ್ನು ಮೂರನೇದವರು. ನಮ್ದು ವ್ಯವಹಾರ ಆದಪ್ಪ, ಸ್ವಲ್ಪ ಸಾಕ್ಷಿ ಸಹಿ ಹಾಕಂತ. ವ್ಯವಹಾರ ಸಂಬಂಧ ಯಾರಿಗೆ? ತಗೊಂಡವ್ರಿಗೆ ಕೊಟ್ಟವನಿಗೆ ಸಂಬಂಧವೇನ, ಸಾಕ್ಷಿ ಹಾಕಿದವನಿಗೆ ಸಂಬಂಧ ಇಲ್ಲ. ಅದು ಪ್ರಪಂಚದ ಸಂಬಂಧ ಅದೇನದು. ಇಲ್ಲೇ ಮನುಷ್ಯನಿಗೆ, ಒಬ್ಬ ಮಾನವನಿಗೆ ಇಬ್ಬರ ವ್ಯವಹಾರ ಸಂಬಂಧ ಇಲ್ಲದೆ ಅವನು ನೋಡಿಲ್ಲ ಅಂತಲ್ಲ, ಅವನಿಲ್ಲದೆ ವ್ಯವಹಾರ ಆಗಿಲ್ಲ ಅಂತಲ್ಲ.
ಆತನ ಸಮ್ಮುಖದಲ್ಲೇ ವ್ಯವಹಾರ ಆಗ್ಯದ, ಎಲ್ಲ ಗೊತ್ತದ, ಆದ್ರೆ ವ್ಯವಹಾರದ ಸಂಬಂಧ ಇಲ್ಲ. ಅಂದರೆ ಪರಮಾತ್ಮ ಹೇಗಿರ್ಬೋದು ಲೆಕ್ಕ ಹಾಕ್ರಿ. ಪರಮಾತ್ಮ ಅಘಟಿತ ಮಹಿಮನವನು. ಆದ ಕಾರಣ ಇಲ್ಲಿ ಸತ್ ಅಂದ್ರೆ ಏನು ವಿಚಾರ ಮಾಡಬೇಕು? ಈ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮೊದಲು ಇದ್ದ, ಜಗತ್ತು ಆದಾಗ ಯಾನ, ಜಗತ್ತು ನಾಳೆ ಪ್ರಳಯ ಆದಾಗ ಇರೋವನು ಯಾರು? ಅವನೊಬ್ಬರೇ ಪರಮಾತ್ಮನು, ಪರಬ್ರಹ್ಮನು, ಒಬ್ಬನಿರೋ ನೋಡು. ಇದು ಸತ್ಯ ಆಯ್ತಿಲ್ಲ? ನಿನಗತಿನ ಅಷ್ಟೇ. ನಾವು ಹುಟ್ಟೋದಕ್ಕಿಂತ ಮೊದಲು ಆನ, ಈ ಹುಟ್ಟಿದ ದೇಹದಲ್ಲಿಯೂ ಆನ, ಈ ಹುಟ್ಟಿದ ದೇಹ ನಾಳೆ ಹೋದಾಗನು ಆನ. ಅವನು ಯಾರ್ರಿ? ಅವನೇ ಜೀವಾತ್ಮ. ಆ ತಿಳಿದ್ರೆ ಅವನೇ ಪರಮಾತ್ಮ. ಪರಮಾತ್ಮನ ರೂಪದಲ್ಲಿ ಜಗತ್ತಿನ ತುಂಬಾನ, ಜೀವಾತ್ಮನ ಸ್ವರೂಪದಲ್ಲಿ ದೇಹದ ತುಂಬಾನ. ದೇಹದ ತುಂಬ ಯಾವಾಗಲೂ ಇರೋವನು ಯಾರು? ಜೀವಾತ್ಮ. ಆ ಜೀವಾತ್ಮನೇ ನಾವು ಅಂದಾಗ ನಮ್ಗೆ ಸಾವು ಆದಂತರು ಇಲ್ಲಂತರು, ಸಾವು ಇಲ್ಲ. ಪರಮಾತ್ಮಗೆ ಹೆಂಗ ಸಾವಿಲ್ಲೋ, ಜೀವಾತ್ಮಗೆ ಹಾಗೆ ಸಾವಿಲ್ಲ. ಹಾಗೆ ವಿಚಾರ ಮಾಡಕ್ಕೆ ಹೋದ್ರೆ ಶಾಸ್ತ್ರಗಳು ಹೋಗು. ಜಹಲ ಲಕ್ಷಣ, ಅಜಹ ಲಕ್ಷಣ, ಜಹ ಅಜಲ ಲಕ್ಷಣ ಅಂತಕ್ಕಂಥ ಯಜುರ್ವೇದ ಶಾಸ್ತ್ರದಲ್ಲಿ ಬಂದು ಹೋಗಿ ಅಲ್ಲಿ ಹೆಂಗ ಜೀವ ಪರಮಾತ್ಮ ಹೇಗಾರಂದ್ರೆ ಒಂದೇ ಮಾತನ್ನು ತಿಳ್ಕೋಬೇಕು. ಅದು ಒಂದು ಸೊಟ್ಟಾಕಳ, ಒಂದು ಬಟ್ಟಾಕಳ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಒಂದು ಕರಿ ಬಣ್ಣ ಅದ, ಒಂದು ಕೆಂಪು ಬಣ್ಣ ಅದ, ಒಂದು ಎತ್ತರ ಅದ, ಒಂದು ಗಿಡ್ಡ ಅದ, ಒಂದದಕ್ಕೆ ಬಾಲ ದೊಡ್ಡ ಅದ, ಒಂದಕ್ಕೆ ಬಾಲ ಮಂಡ ಅದ, ಒಂದದಕ್ಕೆ ಕೂಡು ಚೂಪಾವ, ಒಂದು ಕೂಡು ಮಂಡ ಅದ. ಬೇರೆ ಬೇರೆ ಅವಿಲ್ರಿ. ಅಂದ್ರೆ ಎರಡು ಆಕಳು ಒಂದೇನು ಅಲ್ಲ. ಅದು ಕೆಂಪಾದ, ಇದು ಕರಿ ಆದ, ಅದ್ರ ಲಕ್ಷಣ ಬೇರೆ, ಇದ್ರ ಲಕ್ಷಣ ಬೇರೆ. ಒಂದು ಹೆಂಗ್ ಮಾಡ್ತಿದ್ದಲ್ಲಿ. ಮತ್ತು ಇನ್ನು ಹಾಲಿನ ದೃಷ್ಟಿಯಲ್ಲಿ ನೋಡೋಕ್ಕಿಂತ ಅದು ಕೆಚ್ಚಲ ದೃಷ್ಟಿಯನ್ನು ನೋಡಿದಾಗ ಕೆಚ್ಚಲದಲ್ಲಿ ಒಂದು ಹಾಲು ಹೆಚ್ಚು ಕೊಡ್ತದ, ಒಂದು ಹಾಲು ಸಮೀಪ ಕೊಡ್ತದ, ಸ್ವಲ್ಪ ಕೊಡ್ತದ. ಇದು ಈ ದೃಷ್ಟಿಯಿಂದ ನೋಡಿದ್ರು ಆ ಆಕಳ ಈ ಆಕಳ ಸಮ ಏನು? ಬೇರೆ ಬೇರೆ ಅದು ಅಲ್ಲ. ಆದರೆ ಹಾಲು ಹಿಂಡುವಂಥ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಹಾಲು ಹೆಚ್ಚು ಕೊಡ್ತಿತ್ತು ಅಂದರೆ ತಂಬಿಗೆಗ ತಪೇಲೆಗ ಹಾಲು ಹಿಂಡ್ತಾರೆ. ಇನ್ನು ಹಾಲು ಸ್ವಲ್ಪ ಕೊಡ್ತಿತ್ತು, ಆಡಿನ ಹಾಲು ಹಿಂಡ್ಬೇಕಾದ್ರೆ ತಪೇಲೆ ತೆರನಲ್ಲಿ ಅದು ಒಂದು ಗ್ಲಾಸ್ಗೆ ಹೋಗ್ಬೋದು. ಹೌದಲ್ರಿ? ಈ ಪ್ರಕಾರ ನೋಡಿದಾಗ ಬಿಂದಿಗೆಯಲ್ಲಿ ಇರುವಂಥ ಅಥವಾ ತಂಬಿಗೆಯಲ್ಲಿರುವಂಥ ಹಾಲು, ಗ್ಲಾಸಲ್ಲಿ ಇರುವಂಥ ಹಾಲು, ಇವುಗಳು ಭೇದ ಅದ. ಭೇದ ಆದಿಲ್ರಿ. ಇದು ತಂಬಿಗೆ ತುಂಬ ಅದ, ಇದು ಗ್ಲಾಸಿನ ತುಂಬ. ಆದರೆ ಎರಡು ಹಾಲನ್ನು ಒಂದೇ ಕೂಡಿಸಿ ನೋಡಿದಾಗ ಅಲ್ಲಿ ಹಾಲಿಗೆ ಭೇದ ಆದೇನು? ಗ್ಲಾಸಲ್ಲಿರುವವರೆಗೂ ಭೇದ ಆದ, ತಂಬಿಗೆಯಲ್ಲಿ ಭೇದ ಆದ, ಕೆಚ್ಚಲಲ್ಲಿ ಭೇದ ಆದ, ಆಕಳ ರೂಪದಲ್ಲಿ ಭೇದ ಆದ, ಲಕ್ಷಣದಲ್ಲಿ ಭೇದ ಆದ. ಆದರೆ ಹಾಲಿನಲ್ಲಿ ಭೇದ ಇಲ್ಲ ನೋಡ್ರಿ. ಅದರಂತೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ದೇವತೆಗಳಿಗೂ ನಮಗೂ ಭೇದ ಆದ, ನಮಗೂ ರಕ್ಕಸರಿಗೂ ಭೇದ ಆದ. ಹಲವು ರೀತಿಯ ಪ್ರಾಣಿಗಳು ಅವಕ್ಕೂ ನಮಗೂ ಭೇದ ಆದ. ಯಾಕೆ ಭೇದ? ಕರ್ಮ ಭೇದಗಳು. ಅವುಗಳ ದೃಷ್ಟಿಯನ್ನು ನೋಡಿ ಒಂದು ಗೂಡಿಸ್ಲಿಕ್ಕೆ ಬರೋದಿಲ್ಲ. ತತ್ವಮಸಿ ಮಹಾವಾಕ್ಯ ನಿಶ್ಚಯ ಮಾಡೋಕ್ಕೋಸ್ಕರವಾಗಿ ಆ ಲಕ್ಷಣವನ್ನು ಹೇಳ್ಯಾರ. ಅದು ಹೇಗೆ ಸದೃಢ ಆಗ್ಬೇಕಲ್ಲ, ದೃಢಪರೋಕ್ಷ ಆಗ್ಬೇಕಾದ್ರೆ ತಿಳ್ಕೊಬೇಕಾಗ್ತಲ್ಲಿ. ಈಗ ಹಾಲಲ್ಲಿ ನೋಡಿದ್ರೆ ಭೇದ ಅದೇನು? ಎರಡು ಒಂದೇ ಅಲ್ಲ. ಅದಂತೆ ಪರಮಾತ್ಮ, ಜಗತ್ತಿನಲ್ಲಿರುವಂಥ ಪರಮಾತ್ಮ, ಈ ದೇಹದಲ್ಲಿರುವಂಥ ಜೀವಾತ್ಮ, ಇದು ಗ್ಲಾಸ್ನಾಗ ಅದ, ಸಣ್ಣ ದೇಹ ಅದ, ಆ ತಂಬಿಗೆ ಅದ, ಜಗತ್ ದೊಡ್ಡದದ.
ಅಲ್ಲಿ ದೊಡ್ಡದು ಸಣ್ಣದು ಕಾಣ್ತದ. ಹಾಲಿನಲ್ಲಿ ಕೂಡಿದಾಗ ಯಾವುದು ದೊಡ್ಡದಲ್ಲ, ಯಾವುದು ಸಣ್ಣದಲ್ಲ, ಅದು ಸಮ. ಸಮ ಅಂದ್ರೇನು? ಸಮಾಧಿ ಅಂದ್ರೇನು? ಸಮ ಆದಿ. ಆದಿ ಅಂದ್ರೆ ಯಾವುದು? ಈ ಲೋಕ ಜಗತ್ತು ಹುಟ್ಟೋದಕ್ಕಿಂತ ಮೊದಲು ಏನು ಆದ ಪರಬ್ರಹ್ಮ, ಅದು ಆದಿ. ಆ ಆದಿಗೆ ಇಲ್ಲಿವರೆಗೂ ಜನ್ಮ ಜನ್ಮಾಂತರ ಬರೀ ವಿಷಮವಾಗಿದ್ದಿ. ವಿಷಮ ಸಂಸಾರ ಇದನ್ನು ವಿಷಮನ. ನಾವೆಂಗೆ ಪರಮಾತ್ಮ, ನಾವೆಂಗೆ ಪರಬ್ರಹ್ಮ, ನಾವೆಂಗೆ ದೇವರು ಅಂತ ಅಂತಿದ್ದೀವಿಲ್ಲ ನಾವು. ಅದು ವಿಷಮ ಸಂಸಾರ. ಇದನ್ನು ಕನಸೆಂದರೆ ಮಾರಮರ್ಧನ ಶಂಭುಲಿಂಗವನೊಲಿಸಿ ಗಂಭೀರ ಸುಖದೋಳಿರಂದರ್ಪುವ. ಈಗ ಏನಾಯಿತು? ಉಪಾಧಿಗಳನ್ನು ತೆಗೆದ, ನಾಮರೂಪವೇ ಉಪಾಧಿಲಿ ಅವನು ತೆಗೆದು ಆಭರಣದಲ್ಲಿ ಬಂಗಾರ ಹೆಂಗ ಸರ್ವವ್ಯಾಪ್ತಿಯಾಗಿದೆಯೋ ಅದರಂತೆ ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ನೀನು ಪರಬ್ರಹ್ಮ ಸರ್ವವ್ಯಾಪಕನಾಗಿದ್ದಿ. ಅದೇ ನೀನು ಅಂತ ತತ್ವಮಸಿ ಮಹಾವಾಕ್ಯದ ಉಪದೇಶವನ್ನು ಸದ್ಗುರುನಾಥ ಯಾಕೆ ಮಾಡ್ತಾನೆ ಅಂದರೆ ಇದನ್ನು ನಿಶ್ಚಯ ಮಾಡೋಕ್ಕೋಸ್ಕರವಾಗಿ. ಹೀಗೆ ಇರುವಂಥ ನನ್ನನ್ನು ನಿತ್ಯ ಭೂತಗಳು ಅಲ್ವ ಅಂದರೆ ನಿತ್ಯ ನಿತ್ಯ ಅಂದರೆ ಪ್ರತಿದಿನ. ಹೆಂಗಂದ್ರೆ ವಿಕಾರು ನಾಮಧೇಯ ನಿತ್ಯ ಅಂತ ತೋರ್ತದೆ. ದೇಹ ನಮ್ಮ ನಿತ್ಯ. ನಿನ್ನೆ ತೋರಿದ್ದೆ ಇವತ್ತು, ಇವತ್ತು ತೋರಿದ್ದೆ ನಾಳೆ, ನಾಳೆ ತೋರಿದ್ದೆ ನಾಡ್ದ. ಬೇರೆ ಬೇರೆ ಆಗೋದಿಲ್ಲ. ಆದರೆ ಹೇಗೆ ತೋರ್ತದ ಅಂದರೆ ವಿಕಾರ ಆಗ್ತಾ ತೋರ್ತದ. ಇದು ವಿಕಾರ ಆಗ್ತಾ ತೋರ್ತದ. ಯಾಕಂದ್ರೆ ಹೋಗ್ಬೇಕಲ್ಲ. ಆದರೆ ಅವಿಕಾರಿಯಾಗಿ ತೋರೋದು, ಅದಕ್ಕೆ ವಿಕಾರ ಅಲ್ಲ, ಅವಿಕಾರಿಯಾಗಿ ತೋರೋದು. ಅದಕ್ಕೆ ಜೀವಾತ್ಮನಿಗೆ ವಿಕಾರ ಇಲ್ಲ. ವಿಕಾರ ಅಂದರೆ ಹಾಲು ಕೆಟ್ಟು ಮೊಸರು ಆದಂಗೆ ದೇಹ ಹೆಂಗ ಶಿಶುವೈತು, ಬಾಲಕವೈತು, ಯೌವನವೈತು, ಮುಪ್ಪೈತು, ಮತ್ತೆ ಮರಣಕಾಲ ಬಂತು. ಇದರಂಗ ಬದಲಾವಣೆ ಆಗುವುದು. ಜಗತ್ತೇ ವಿನ ಜಗದೀಶನಲ್ಲ. ವಿಕಾರ ಆಗೋದು ದೇಹವೇ ವಿನ ಜೀವಾತ್ಮನಲ್ಲ. ಹಾಗಾಗಿ ಮುಂದಿನ ಒಂದು ಶ್ಲೋಕದಲ್ಲಿ ಮತ್ತೆ ಇದನ್ನು ವಿಚಾರ ಮಾಡ್ತಾ ಮಹಾತ್ಮರು ತ್ವಂ ಆದಿದೇವ ಪುರುಷ ಪುರಾಣ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ವ್ಯತ್ತಾಸಿ ವೇದ್ಯಂ ಚ ಪರಂ ಚ ಧಾಮತ್ವಯ ತತಂ ವಿಶ್ವಂ ಅನಂತ ರೂಪ ಅಂತ ಮತ್ತೆ ವ್ಯಾಖ್ಯಾನ ಮಾಡ್ತಾರೆ. ಏನಂದ್ರೆ ಯಾರು ಭಗವಂತ ಅಂತ ಯಾರಿಗೆ ಅನ್ಬೇಕು? ನಾವೇನು ಎಲ್ಲರಿಗೂ ಭಗವಂತ ಅಂತೀವಿ. ಎಲ್ಲರಿಗೆ ಭಗವಂತ, ಎಲ್ಲರಿಗೆ ದೇವರು ಅಂತ ಹೇಳ್ತೀವಿ. ಆದರೆ ಇಡೀ ಜಗತ್ತು 14 ಲೋಕಕ್ಕೆ ಆಧಾರವಾಗಿರ್ತಕ್ಕಂಥ ಅಧಿಷ್ಠಾನವಾಗಿರುವಂಥದ್ದು ಯಾವುದು? ಅವನಿಗೆ ಭಗವಂತ ಅನ್ನಬೇಕು, ಅವನಿಗೆ ಪರಮಾತ್ಮ. ಮತ್ತು ಅಂಥ ಪರಮಾತ್ಮನೇ ನಾನಂತ ತಿಳ್ಕೊಂಡವ್ರು ಜಗತ್ತಿನಲ್ಲಿ ಎಲ್ಲೆಲ್ಲಾರ ಅವರು ಕೂಡ ಪರಮಾತ್ಮ ಸ್ವರೂಪಗಳೇ. ಯಾಕಂದ್ರೆ ಅತಗೈತಿಗೆ ಏನು ವ್ಯತ್ಯಾಸ ಇಲ್ಲಲ್ಲ. ನಾನೇ ನೀನು, ನೀನೇ ನಾನು. ಹೀಗೆ ಸನಾತನ ಪುರುಷನಾಗಿ ಇರುವುದು ಅಷ್ಟೇ ಅಲ್ಲದೆ ಸಮಸ್ತ ಜಗತ್ತಿಗೆ ಆಶಯಭೂತನೂ ಹೌದೊಂದು. ಈ ಬಯಲೆ ಈ ಶಕ್ತಿನ ಉತ್ಪತ್ತಿ ಆಗಲಿಕ್ಕೆ ಆಶ್ರಯ ಕೊಟ್ಟದು ಬಯಲು. ಮೊದಲು ಬಯಲಿತ್ತಿಲ್ಲ. ಆ ಬಯಲಲ್ಲಿ ಮನೆ ಹುಟ್ಟವಂದ್ರೆ ಮನೆಗೆ ಆಶ್ರಯ ಕೊಟ್ಟದ್ದು ಯಾವುದು? ಬಯಲು ಅಂತ. ಅದರಂತೆ ಆ ಬಯಲು ಮೊದಲು ಪ್ರಥಮದಲ್ಲಿ ಎಲ್ಲಿತ್ತು? ಬಯಲು ಯಾರ್ದದು? ಮೊದಲು ಬಯಲು ಅದು ಪರಮಾತ್ಮನ ಭಾಗವೇ ಒಂದು ಬಯಲು. ಪಂಚಮಹಾಭೂತಗಳು ಇರಬೇಕಾಗಿದ್ರೆ
ಆಶ್ರಯ ರೂಪವಾಗಿ ಇರ್ತಾವ ಅಂದರೆ ಆಶ್ರಯ ಕೊಟ್ಟವನೊಬ್ರು ಇರಬೇಕಲ್ಲ. ಅದಕ್ಕೆ ಅವರು ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿಯೂ ನಿಮ್ಮ ದಾನವಯ್ಯ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಪುಣ್ಯಗಳು ಏನೆಂಬೆ ರಾಮನಾಥಯ್ಯ ಅಂತ. ಇಲ್ಲೇನಾಗ್ಯದ, ಅಲ್ಪ ಬುದ್ಧಿಯಿಂದ ವ್ಯಾವಹಾರಿಕ ದೃಷ್ಟಿಯಿಂದ ಇದು ನನ್ನ ಮನೆ, ಇದು ನನ್ನ ಹೊಲ, ಇದು ನಂದು, ಇದು ನಿಂದು ಅಂತ ವಿಚಾರ ಮಾಡಿವಿ. ಅಂತ ಮಹಾಪುರುಷ ಹೇಳಿದ ಭೂಮಿಯು ನೀನು ಕೊಟ್ಟ ದಾನ, ಭೂಮಿ ಮೇಲೆ ಉತ್ಪತ್ತಿ ಆಗುವಂಥ ಬೆಳೆಯೂ ನಿಮ್ಮ ದಾನ. ಭೂಮಿ ನಿಂದೆ ಆಯಿತು, ಬದುಕಕ್ಕೆ ಕೊಟ್ಟಂಥ ವಸ್ತು ನಿಂದೆ ಅಂದಮೇಲೆ, ಎಲ್ಲವೂ ನಿಂದೆ ಅಂದಮೇಲೆ ನಂದು 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 ಅಂತ ಏನು ಬಡಗಡು ಸಾಯ್ತೀವಲ್ಲ, ಇಂಥ ಪುಣ್ಯಗಳು ಅಜ್ಞಾನಿಗಳನ್ನು ಏನೆಂಬೆ. ಹಾಗೆ ವಿಚಾರ ಮಾಡಿದರೆ ಅರ್ಜುನನ ದೃಷ್ಟಿಯಲ್ಲಿ ಈಗ ಗೊತ್ತಾಯಿತು, ಶ್ರೀಕೃಷ್ಣ ಭಗವಂತ ಪರಮಾತ್ಮನೇ ಈ ವಿಶ್ವಕ್ಕೆ ಆದಿಯಾದವನು. ಈ ಲೋಕ ಹುಟ್ಟೋದಕ್ಕಿಂತ ಮೊದಲು ಏನಿತ್ತು, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಒಂದಿತ್ತು. ಆದ್ದರಿಂದ ಮತ್ತೆ ಒಂದರೋಳು ಮೂರಾಗಿ ಅದೇ ನಿಜಗುಣದ ಗಣಿತಕ್ಕೆ ಹೋಗ್ಬೇಕು. ಹಾಗೆ ಆಗ್ತಾ ಆಗ್ತಾ ಏನದ ಜಗತ್ತಾಯ್ತು ನೋಡ್ರಿ. ಹಾಗಾಗಿ ಪರಮಾತ್ಮನು ಸರ್ವಕ್ಕೂ ಪ್ರಕಾಶ ರೂಪ ಅಂತ. ಸರ್ವಕ್ಕೂ ಪ್ರಕಾಶ ಅಂದ್ರೇನು? ಸೂರ್ಯದೇವನಿಗೆ ಪ್ರಕಾಶವನ್ನು ಕೊಟ್ಟವನು ಪರಮಾತ್ಮ, ಅಗ್ನಿದೇವನಲ್ಲಿ ಅಗ್ನಿ ಶಕ್ತಿಯನ್ನು ಕೊಟ್ಟವನು ಪರಮಾತ್ಮನೇ, ವಾಯುದೇವನಿಗೆ ಗಾಳಿಯನ್ನು ದಾನ ಕೊಟ್ಟವನು ಪರಮಾತ್ಮನೇ. ಹೀಗೆ ಪಂಚಮಹಾಭೂತಗಳಿಗೆ ಪಂಚ ಲಕ್ಷಣವನ್ನು ಕೊಟ್ಟಂಥವನು ಯಾರು? ಪರಮಾತ್ಮ. ಅವನು ಪರಮಾತ್ಮ. ಅದರಂತೆ ನಾವು ವಿಚಾರ ಮಾಡಿ ನೋಡಿದ್ರೆ ನಮ್ಮ ಕಣ್ಣಿಗೆ ಏನನ್ನ ಕಾಣ್ತದಂದ್ರೆ ಕಣ್ಣಿನಲ್ಲಿ ನೋಡುವಂಥ ಶಕ್ತಿ ಇಲ್ಲ. ಕಣ್ಣಿನಲ್ಲಿ ನೋಡುವಂಥ ಶಕ್ತಿ ಇಲ್ಲ. ಈ ಕಣ್ಣಿಗೆ ನೋಡುವ ಶಕ್ತಿ ಯಾರಿಂದ ಬಂದದ ಅಂದರೆ ನಮ್ಮೊಳಗಿರುವಂಥ ಪರಮಾತ್ಮನ ದಾನ, ಪರಮಾತ್ಮನಿಂದ ಬಂದದ. ಪ್ರಾಣ ವಿಚಾರ ಮಾಡ್ರಿ, ಪ್ರಾಣ ಯಾರ ಅಧೀನದಲ್ಲಿ ಆದ ಅಂತ. ಕಣ್ಣಿನಿಂದ ಬೆಳಕು, ಕಿವಿಯಿಂದ ಶಬ್ದ, ನಾಲಿಗೆಯಿಂದ ರುಚಿ, ಮೂಗಿನಿಂದ ವಾಸನೆ, ಇವೆಲ್ಲ ನೋಡ್ತೀವಿ. ಕಣ್ಣಾದ ನೋಡ್ತೀವಿ, ಕಿವಿಯಾದ ಕೇಳ್ತೀವಿ, ಬಾಯಾದ ಮಾತಾಡ್ತೀವಿ, ನಾಲಿಗಾದ ರುಚಿ ನೋಡ್ತೀವಿ. ಪ್ರಾಣಕ್ಕೆ ಏನದ? ಇಂದ್ರಿಯ. ಪ್ರಾಣಕ್ಕೆ ಅದು ತನ್ನ ಕಾರ್ಯ ಎಷ್ಟು ನಿಯಮವಾಗಿ ಮಾಡ್ತದಿಲ್ಲ. ಅದಕ್ಕೆ ನಿಯಮವನ್ನು, ಒಂದು ಕಾನೂನನ್ನು ಮಾಡಿ ಪ್ರಾಣಕ್ಕೆ ಶಕ್ತಿಯನ್ನು ಕೊಟ್ಟದ್ದು ಯಾವುದು ಅಂದರೆ ನೀನೇ, ಪರಮಾತ್ಮನೇ. ನಿನ್ನಿಂದನೇ ಪ್ರಾಣ, ನಿನ್ನ ಆಜ್ಞೆಯಿಂದ ನಡೀತದ. ಅದಕ್ಕಾಗಿ ಯಾರು ಮಲಗಲಿ, ಯಾರು ಕೇಳಲಿ, ಯಾರು ನೋಡಲಿ, ಯಾರು ಉಣ್ಲಿ, ಯಾರು ತಿನ್ನಲಿ, ಯಾರು ಮಾತಾಡಲಿ, ಮೌನವಾಗಿರಲಿ, ಯಾರು ಮಲಗಿರಲಿ, ಯಾರು ಎದ್ದೇ ಇರಲಿ, ಆದ್ರೆ ಮಾತ್ರ ಅದು ಯಾವಾಗಲೂ ಜಾಗ್ರ ಆಗಿರ್ತದೆ ನೋಡ್ರಿ. ಯಾವಾಗಲೂ ಜಾಗ್ರ. ಮಲಗಿದಾಗೂ ತನ್ನ ಕೆಲಸ ಬಿಟ್ಟಿಲ್ಲ, ನಾವು ಮಾತಾಡಾಗ ಬಿಟ್ಟಿಲ್ಲ, ಕಣ್ಣು ನೋಡಾಗ ಅದು ತನ್ನ ಕೆಲಸ ಬಿಟ್ಟಿಲ್ಲ. ಯಾಕಂದರೆ ಪ್ರಾಣವೇ ಕೂಡ ವಿಚಾರ ಮಾಡಿದರೆ ಇಂದ್ರಿಯಾಣ ಮನೋನಾಥ, ಮನಸ್ಸು ಅಂತ ಹೇಳಿದ್ರು ಕೂಡ ಪ್ರಾಣ ಅನ್ನುವಂಥದ್ದು ಇಂದ್ರಿಯಗಳ ಕಾರ್ಯದಲ್ಲಿ ಅದು ಕೂಡಂಗಿಲ್ಲ. ಕೂಡಂಗಿಲ್ಲ ಅಂತ ಅರ್ಥ ಆಯ್ತಲ್ಲ. ಕೂಡ್ತದ ದೇಹಕ್ಕಂದ್ರೆ ನಿದ್ರಾವಸ್ಥೆಯಲ್ಲಿ ದೇಹ ಬಿದ್ದದಲ್ಲ, ಪ್ರಾಣ ಕೂಡ ರೆಸ್ಟ್ ಮಾಡಬೇಕಾಗಿತ್ತು.
ಚಾಲವಾದಿಲ್ಲ. ಅಂದರೆ ಈ ಮೂರು ಅವಸ್ಥೆಗೆ ಪ್ರಾಣನು ಕೂಡ ಬೇರೆ ಅದ. ಜಾಗ್ರತೆಗೂ ಬೇರೆ ಅದ, ಸ್ವಪ್ನಗೂ ಬೇರೆ ಅದ, ನಿದ್ರಾವಸ್ಥೆಗೆ ಬೇರೆ ಅದ. ಮತ್ತೆ ಮೂರು ಅವಸ್ಥೆಗೆ ಇದು ಬೇರೆಯಾಗಿದ್ದು ಬೇರೆ ಇಲ್ಲ. ಈ ಪ್ರಾಣವೇ ತನ್ನ ಕಾರ್ಯವನ್ನು ಮೂರು ಅವಸ್ಥೆಯಲ್ಲಿ ಕರ್ಮ ದಕ್ಷಿಣ ಆಜ್ಞೆ ಅಂತ ಇದು ರಾಜ್ಯಭಾರ ಮಾಡ್ತದಂದ್ರೆ ಭಗವಂತ ಹೆಂಗಿರ್ಬೋದು? ಅವನಿಗೆ ಬೇರೆ ಇರೋದೇನು ದೊಡ್ಡ ಕೆಲಸ ಏನೋ ಅವನಿಗೆ. ಪ್ರಾಣಕ್ಕೆ ಯಾರ ಆಶ್ರಯ ಬೇಕಾಗಿಲ್ಲ, ಯಾರ ಹಂಗ ಬೇಕಾಗಿಲ್ಲ, ಯಾರು ಬಂದು ಒಳಗೆ ಬೇಕಾಗಿಲ್ಲ, ಅದು ಕೂಲಿ ಬೇಕಾಗಿಲ್ಲ. ಕೂಲಿ ತಗೊಂಡದೇನೆ ಅದು ಇಲ್ಲ. ಅದು ಹೊರ್ತದ ಕೆಲಸ ಹೊರೋದು. ಅದು ಬಸ್ ಸ್ಟ್ಯಾಂಡ್ನಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಸೂಟ್ ಕೇಸು ಚೀಲ ಎತ್ತಿ ಆ ಕಡೆ ಹಾಕಿಟ್ರೆ 100 ರೂಪಾಯಿ 200 ರೂಪಾಯಿ ಕೂಡ ಅಂತೀವಿ, ಹೌದಿಲ್ಲ? ಅದು ಹೊತ್ತದ್ದು ಯಾವುದು? ದೇಹ ಅಂತ ನಾವು ಅಂತೀವಿ. ಪ್ರಾಣ ಇದ್ರೆ ದೇಹ. ನಿನ್ನ ದೇಹವನ್ನ ಮತ್ತೆ ನೀನು ಹೊತ್ತುಕೊಂಡಂತ ಚೀಲವನ್ನು ಕೂಡ ಒತ್ತದ್ದು ಪ್ರಾಣ, ಆದ್ರೆ ಕೂಲಿ ತಗೊಳ್ಳೋದು ದೇಹ. ಕೂಲಿ ತಗಂತೀವಿಲ್ಲ, ಪ್ರಾಣ ಕೊಡ್ತೀವಿ ನಾವು ಇಲ್ಲ. ಯಾಕಂದ್ರೆ ಇದು ಯಾವುದು ಬೇಕಿಲ್ಲ ಅಂತ. ಅದಕ್ಕೆ ಇದರ ವ್ಯವಹಾರನೂ ಇಲ್ಲ, ತನ್ನ ಕಾರ್ಯವನ್ನು ತಾ ಮಾಡೋದಷ್ಟೇ ಕಾರಣ. ಅದಕ್ಕಾಗಿ ಇಲ್ಲಿ ಆ ದೇವತೆಗಳು ಪೂರ್ಣ ಪ್ರಕಾಶ ಸ್ವರೂಪರಲ್ಲ. ಸೂರ್ಯನಲ್ಲಿ ಪೂರ್ಣ ಪ್ರಕಾಶ ಇಲ್ಲ, ಚಂದ್ರನಲ್ಲಿ ಪೂರ್ಣ ಪ್ರಕಾಶನಿಲ್ಲ, ಇಂದ್ರನಲ್ಲಿ ಇಲ್ಲ, ದೇವತೆಗಳಲ್ಲಿ ಇಲ್ಲ. ಅದಕ್ಕೆ ಪ್ರಕಾಶವನ್ನ ಶಕ್ತಿಯನ್ನ ಕೊಟ್ಟವನು ಆ ಪರಮಾತ್ಮನು ಅಂತ. ಹಾಗಾಗಿ ಆದುದರಿಂದ ಇಲ್ಲಿ ದೇವನೆಂದು ಹೇಳದೆ ಆದಿ ದೇವನೆಂದು ಹೇಳಿದೆ. ದೇವರಂದ್ರೆ ಇವರಿಗೆ ಸೂರ್ಯದೇವ, ಚಂದ್ರದೇವ, ಅಗ್ನಿದೇವ, ವಾಯುದೇವ, ಭೂಮಿದೇವ ಅಂತ ಆದಲ್ಲ. ಈ ಕಡೆ ಲಕ್ಷಣ ಹೋಗಬಾರ್ದಂತ ಆದಿದೇವ. ಹಾಗಾಗಿ ಪರಮಾತ್ಮನು ಪುರುಷ ಅಂದ್ರೆ ಇಲ್ಲಿ ಪೂರ್ಣಾತ್ಮನು ಅಂತ ವಿಚಾರ ಮಾಡಬೇಕು. ಪೂರ್ಣಾತ್ಮನು ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ ಅಂದ್ರಲ್ಲ. ನರರು ಅನ್ನುವ ವಾಕ್ಯಕ್ಕೆ ಸ್ತ್ರೀ ವಾಕ್ಯನಲ್ಲ, ಪುರುಷ ವಾಕ್ಯನಲ್ಲ. ಹೆಣ್ಮಕ್ಳು ಮುಕ್ತರಾಗಿರಲಿಲ್ಲ, ಗಂಡ್ಮಕ್ಳು ಮುಕ್ತರಾಗ್ಯಾರ. ಮತ್ತೆ ಅಲ್ಲಿ ಪುರುಷ ಅಂತ ಕರೆದಾರ. ಪುರುಷ ಅಂದ್ರೆ ಬರೇ ಗಂಡಸರಿಗೆ ಅಂತ ಅರ್ಥ ಮಾಡಿದ್ರೆ ಹೆಣ್ಮಕ್ಳಿಗೆ ಸಂಬಂಧ ಇಲ್ಲ ಅಂತ ಅರ್ಥ ಆಗ್ತದೆ. ಅರ್ಥ ಏನು? ಪುರುಷ ಅಂದ್ರೆ ನೀನು ಪೂರ್ಣನು, ಪೂರ್ಣ ನೀನು. ಆ ಒಂದು ಸೂತ್ರದಲ್ಲಿ ಎಲ್ಲವೂ ಹೇಳ್ಬಿಟ್ರೆ ನಿಜಗೊಂಡ್ರು. ಇಡೀ ಮೋಕ್ಷದ ಮಾರ್ಗದ ಎಷ್ಟು ಗ್ರಂಥಗಳವ ಬಲ್ಲವರಿಗೆ ಆ ಒಂದು 8 ವಾಕ್ಯದಲ್ಲಿ ಎಲ್ಲ ಪೂರ್ಣ ಮಾಡೇ ಬಿಟ್ಟಾರ. ಅದು ತಿಳಿಯೋದಿಲ್ಲ ಅಂತ ಏನ್ ಮಾಡಿದ್ರು, ಮತ್ತೆ ಸ್ಥಳಕಟ್ಟನ್ನು ಮಾಡಿ ಸ್ಥಳಕ್ಕೆ ಒಂದರಂತೆ ನುಡಿಯನ್ನ ಮಾಡಿದರು. 5 ಸ್ಥಳಕ್ಕೆ 5 ನುಡಿಯನ್ನು ಮಾಡಿದರು. ಈ 5 ನುಡಿಯಲ್ಲೂ ಕೂಡ ಅರ್ಥವಾಗುವುದಿಲ್ಲ ಅಂತಕ್ಕಂಥ ಭಾವದಿಂದ ಸ್ಥಳವನ್ನು ಮಾಡಿದರು. ಇಷ್ಟು ಕೆಲಸ ಮಾಡಿರಲಿಲ್ಲ. ನಿನ್ನೆ ಮೊನ್ನೆ ಯಾರ ಕೇಳಿದ್ರು ನಮ್ಗೆ, ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಳ ಹೌದು ನರರಿಗೆ ಮುಕ್ತಿ ಅಂತ ಹೇಳಿರಲ್ರಿ. ನಿಜಗುಣರ ವಾಕ್ಯ ಸುಳ್ಳೇನು? ನಾವು ಗುರುಪುತ್ರರಾಗಿವಿ, ನಾವು ಗುರುವಿನ ಉಪದೇಶ ಆಗ್ಯದ, ಮತ್ತು ನಾವು ಮುಕ್ತರಲ್ಲ. ಮತ್ತೆ ಅದಕ್ಕೆ ಪ್ರಮಾಣ ನಿಜಗುಣರೇ ಪ್ರಮಾಣ, ಅವರೇ ಹೇಳ್ಯಾರಲ್ಲ. ಬರಬರ ಅದ, ಅವ್ರು ಹೇಳಿದ ಬರಬರ ಅದ, ನೀನು ಹೇಳಿದ ಬರದ ಅದ. ಆದರೆ ಸಮಾಜ ಮೇ ಫರಕ ಇದೆ. ತಿಳ್ಕೊಂಬಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ತಿಳ್ಕೊಂಬಲ್ಲಿ ಹೆಚ್ಚು ಕಮ್ಮಿ ಆಗ್ಯದ. ನೀನು ಹೇಳಿದ ಬರಬಾರಿ, ನಿಜಗುಂಡು ಹೇಳಿದ ಬರಬಾರಿ. ಆಲಿಸಿದಾಗಲೇ ಅಂದರ್ತಮ್ಮ ಅಂದ್ರೇನು? ಕೇಳಿದಾಗಲೇ.
ನನ್ನ ಮಗ ಭಾಳ ಬೇಸರಿ, ನನ್ನ ಮಗಳು ಭಾಳ ಚಲೋ, ನನ್ನ ಹೆಂಡತಿ ಭಾಳ ಚಲೋ, ನಮ್ಮ ಅಪ್ಪ ಅಮ್ಮ ಭಾಳ ಚಲೋ ಅಂತ ಹೇಳ್ತೀವಿ. ಯಾಕೆ? ಅವ್ರಲ್ಲಿ ನಮಗೆ ಪ್ರೀತಿ ಆದ ಪ್ರೇಮ ಆದಿಲ್ಲ. ಯಾಕಂದರೆ ನಾ ಹೇಳಿದ ಮಾತನ್ನು ಕೇಳಿದ್ದನ್ನು ಮಾಡಿ ಮುಗಿಸ್ತಾರ, ಅದಕ್ಕೆ ನಮಗೆ ಚಲೋ ಇಲ್ಲ. ಆಲಿಸಿದಾಗಲಿ ಕೇಳಿದಾಗಲಿ ನೀನೇನ ಅಪ್ಪ ಏನನ್ನು ಹೇಳಿದೆ ಆಯ್ತು ಬೇಡ ಅಂತ ಕೇಳಿದ, ನೀವು ಹೊಲಕ್ಕೆ ಹೋಗು ಅಂತ ಹೇಳಿದ್ರೆ ಅವ್ನು ಕುಡಿಯೋಕೆ ಹೋದ್ ನೋಡು. ನೀ ಹೇಳಿದ ಮಾತು ಕೇಳಿದ್ನ ನಾನು? ಆಲಿಸಿದಾಗ ನೀ ಹೇಳಿದ್ದನ್ನು ಮಾಡಿ ಮುಗಿಸಿದಾಗ ಅಂತ ಅರ್ಥ. ಮತ್ತು ಗುರುಗಳು ಹೇಳಿದ್ದನ್ನು ಮಾಡಿ ಮುಗಿಸಿರೇನು ನೀವು ಅಂತ ಕೇಳಿದೆ. ಏನು ಮುಗಿಸ್ಬೇಕಂದ? ಮತ್ತು ಅದು ಕೆಳಗನೆ ಹೇಳಿಲ್ಲ, 5 ನುಡಿ ಹೇಳ್ಯಾರ. 6 ನಾನೆಂದು ವಿಚಾರಿಸು, ವಿಷಮ ಸಂಸಾರ ಇದನ್ನ ಕನಸಂದರಿ, ಮಾರ ಮರ್ದನ ಶಂಭುಲಿಂಗವನ್ನೊಲಿಸಿ, ಗಂಭೀರ ಸುಖದೊಳಗಿರೋಂದು. ಅದೇ ಗುರು ಹೇಳ್ಯಾರಲ್ಲ, ಅದು ಮಾಡಿರೇನಂದ್ವಿ. ಇಲ್ಲಪ್ಪ ಅದು ನಮ್ಗೆ ಗೊತ್ತಿಲ್ಲ ಅಂದರು. ಅಂದ್ರೆ ನೀವು ಕೇಳಿರಿ, ಅದು ಮಾಡಿಲ್ಲ ಅಂದಮೇಲೆ ಅದು ನಿಮ್ಮ ಕೆಲಸ ಆಗಿಲ್ಲ, ಸಮಾಜವೇ ಫರ್ಕಾಯ. ಅದು ಅವ್ರು ಹೇಳಿದಂಗೆ ಮಾಡಿ ಮುಗಿಸಿದಾಗ ಇಷ್ಟು ರಾಮಾಯಣ ಇಟ್ಕೊಂಡು ಏನೇನೋ ಮಾಡಲಿಕ್ಕೆ ಹೋಗಿ ಅಥವಾ ಆಡಲಿಕ್ಕೆ ಹೋಗಿ ಹೇಳಲಿಕ್ಕೆ ಹೋಗಿ ಇಷ್ಟೆಲ್ಲ ಮಾಡಿದ್ರು ಕೂಡ ಹೇಳುವವರು ಹಿಡ್ಕೊಂಡೇ ಇದು. ಹೇಳುವವರು ಹಿಡ್ಕೊಂಡು ಅದಂಗ ನಾವು ಆಲಿಸಿದಾಗ ಹೆಂಗೆ ಹೇಳಿದ ಹಂಗೆ ನಾವು ಮಾಡಲಿಲ್ಲ ಕಾರ್ಯ ಅಂದರೆ ಅಪಮಾನ. ಹೇಳೋರಿಗೆ ಅಪಮಾನ ಅಂದಾಗ ಕೇಳಿದವರಿಗೆ ಅಪಮಾನ ಆಗಲಾರ್ದಿರ್ತದೆ ಏನು? ಎಲ್ಲರಿಗೂ ಆಗದೆ. ಅದಕ್ಕಾಗಿ ಇಲ್ಲಿ ಕೂಡ ಮಹಾತ್ಮರು ಏನು ಹೇಳಿದಂದ್ರೆ, ಪೂರ್ಣಂ ಆನೇನ ಸರ್ವಮಿತಿ ಪುರುಷ ಅಂದರು. ಪೂರ್ಣ ಅಂತ ಯಾವುದಕ್ಕೆ ಅನ್ಬೇಕು ಅಂದರೆ, ಆಭರಣಗಳು ಎಷ್ಟೇ ಇದ್ರೂ ಕೂಡ ಆಭರಣಗಳ ತುಂಬ ಬಂಗಾರ ನೋಡ್ರು ಅದು ಆಭರಣದಾಗ ಬಂಗಾರ ಪೂರ್ಣ ಅವ. ಆಭರಣ ಪೂರ್ಣ ಇಲ್ಲ, ಅವು ಬಂಗಾರ ಪೂರ್ಣ. ಹೌದಿಲ್ಲ? ಆಗೋದಕ್ಕಿಂತ ಮುಂಚೆ ಬಂಗಾರ ಅದ, ಆಭರಣದ ಬಂಗಾರ ಅದ, ಅವು ನಾಳೆ ಕರಗಿಸಿದಾಗನು ಬಂಗಾರ ಪೂರ್ಣ ಅದ. ಅದಕ್ಕೆ ಪೂರ್ಣ ಅಲ್ಲಿ ಪುರುಷನಂಗಿಲ್ಲ, ಬಂಗಾರ ಪೂರ್ಣ ತಿಳ್ಕೊಂಬೇಕಷ್ಟೆ. ಮತ್ತೆ ಮಡಿಕೆ ಒಳಗಿನ ಮಣ್ಣು, ಮಡಿಕೆ ಪೂರ್ಣ ಇಲ್ಲ, ಅವು ಗಡಿಗೆ ಪ್ರಣತಿ ಅವು ಪೂರ್ಣ ಇಲ್ಲ. ಯಾಕ ಮೊದಲು ಇದ್ದಿಲ್ಲ, ಈಗ ಆವ, ನಾಳೆ ಒಡೆದಾಗ ಕೊಡ ಪ್ರಣತಿ ಇರಂಗಿಲ್ಲ. ಆದ್ರೆ ಮಣ್ಣು ಕೊಡ ಪ್ರಣತಿ ಆದಕ್ಕಿಂತ ಮುಂಚೆ ಆದ, ಕೊಡ ಮಡಿಕೆ ಆದಾಗ ಆದ, ನಾಳೆ ಹೊಡೆದಾಗೂ ಆದ ಮಣ್ಣು. ಅಂದರೆ ಮಡಿಕೆ ಆದಿಗಳಲ್ಲಿ ಮಣ್ಣೆ ಮೊದಲು ಅಂದ್ರೇನು? ಪೂರ್ಣ ಅಂತ. ಅಂದರೆ ಈ ಜಗತ್ತಿನ ಸರ್ವ ಜೀವರಾಶಿಗಳಲ್ಲಿ ಪೂರ್ಣ ಯಾವುದು? ಇದು ಬಂಗಾರ ಪೂರ್ಣ ಅಂತಿದ್ದು, ಮಣ್ಣು ಪೂರ್ಣ ಅಂತಿದ್ದು, ಪಂಚಮಹಾಭೂತಗಳು ಪೂರ್ಣ ಅಂತಿದ್ದು, ಇಂದ್ರಿಯಾದಿಗಳು ಪೂರ್ಣ ಅಂತಿದ್ದು, ಮನಸ್ಸು ಪೂರ್ಣ ಅದು, ಬುದ್ಧಿ ಪೂರ್ಣ ಅದು, ಶರೀರ ಪೂರ್ಣ ಅದು. ಇದರೊಳಗೆ ಇರತಕ್ಕಂಥ ಯಾರು? ನಾನೇ. ನಾನೆಂದ್ರೇನು? ಆ ಜೀವಾತ್ಮ ಪೂರ್ಣ. ಯಾವ ಜೀವರಾಶಿ ಜೀವಿಲ್ಲಪ್ಪ ಪೂರ್ಣದಿಲ್ಲ. ಎಲ್ಲಿ ಇರುವೆ 84 ಲಕ್ಷ ಜೀವ ಪ್ರಾಣಿಗಳ ದೇಹದಲ್ಲಿ ಏಕೋದೇವ ಸರ್ವಭೂತೇಶು ಕೂಡ. ಆ ಜೀವಿಗಳ ದೇಹ ಇರುವೆ, ಆನೆ, ಒಂಟೆ, ಕುದುರೆ, ನಾಯಿ, ನರಿ ಇವೆಲ್ಲ ಬೇರೆ ಬೇರೆ. ಆದರೆ ಜೀವ ಮಾತ್ರ ಬೇರೆ ಇಲ್ಲ ನೋಡ್ರಿ. ಹಂಗ ನಾನು ಜಗತ್ತಿನ ತುಂಬ ಇಲ್ಲಿ ಏನಂದ್ರೆ ನಾನೇ ಇದ್ದೀನಿ ಅಂತ ಯಾವನು ತಿಳ್ಕೊಂಡನ ಅವನೇ ಪೂರ್ಣಾತನ. ನೆನಬಿಟ್ರೆ ಯಾರಲ್ಲಿ? ಹಾಗಾಗಿ ಅಷ್ಟಾಸು ಪುರುಷ ವಸತೀತಿ ಪುರುಷ ತಂ ಪುರುಷ ಅಂತ. ಮತ್ತೆ ಇವೆಲ್ಲವೂ ಯಾವುದರಿಂದ ಪೂರ್ಣ ಆಗ್ಯದ? ಆಭರಣ ಬಂಗಾರದಿಂದಲೇ ಪೂರ್ಣ ಆಗ್ಯದ ಅಂತ ಅರ್ಥ.
ಮಡಿಕೆ ಗಡಿಗೆ ಮಣ್ಣಿನಿಂದೇ ಪೂರ್ಣ ಆಗಿರುವಂಥ ಅರ್ಥ. ಅದೇ ಪ್ರಕಾರವಾಗಿ 14 ಲೋಕದಲ್ಲಿ ತೋರುವಂಥ ಎಲ್ಲವೂ ಎದರಿಂದ ಪೂರ್ಣ? ಯಾರಿಂದ ಇವು ಬದುಕ್ಯಾವ ಆವ ತೋರ್ತಾವ ಅವನೇ ಪೂರ್ಣ ಅಂತ ಹೇಳ್ಬೇಕಲ್ಲ. ಅವನಿಗೆ ಪೂರ್ಣ ಅನ್ಬೇಕಲ್ಲ, ಮತ್ತೆ ಯಾರಿಗೆ ಅಂತಿದ್ದಿ? ಅವನು ಯಾರು ಅಂದರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹಾಗಾಗಿ ಅರ್ಜುನನ ದೃಷ್ಟಿಯಲ್ಲಿ ವಿಶ್ವರೂಪ ಭಗವಂತನು ಪೂರ್ಣನು ಅಂದರೆ ಪುರಾಣನು ಅಂತಾರ, ಪುರಾಣನು ಅಂತಾರ, ಪೂರ್ಣನಂತಾರ. ಅಂದರೆ ಪುರಾಣ ಅಂದರೆ ಹಳೆ ಮಾತಂತಾರ. ಅದ್ರಂಗೆ ಆತ್ಮನಿಗೆ ಹಳೆಯವನು ಅಂತ ಅನ್ನಂಗಿಲ್ಲ, ಹಳೆ ಬನ್ನಂಗಿಲ್ಲ, ನಿತ್ಯ ನೂತನ. ಹಾಗಾಗಿ ಇವುಗಳಿಗೆ ಎಲ್ಲಕ್ಕೂ ಪೂರ್ಣನಾದವನೇ ಆ ಮಹಾಪುರುಷ. ಇಲ್ಲಿ ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು, ಅಂತಃಕರಣ, ಚತುಷ್ಟಯ, ಮನಬುದ್ಧಿ, ಚಿತ್ತ, ಅಹಂಕಾರ, ಪಂಚಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಮತ್ತೆ ಪಂಚಮಹಾಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿ. ಅಲ್ಲದೆ ಕಾಮ, ಕರ್ಮ, ಮೂಲಜ್ಞಾನ, ಇವು 8 ಪುರಗಳು ಅಂದರು. ಇವುಗಳಿಗೆಲ್ಲ ಪೂರ್ಣನಾದವನು ಯಾರು? ಅವನೇ ಪುರುಷನು, ಅವನೇ ಜೀವನು. ಹೀಗಾಗಿ ಅರ್ಜುನನ ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ಭಗವಂತನು ಜಗತ್ತಿನ ಎಲ್ಲ ತುಂಬ ನೀನೇ ಇದ್ದೆ ಅಂತ ಆವಾಗ ಗೊತ್ತಾಯ್ತು. ನೀನಿಲ್ಲದ ಜಾಗನೇ ಇಲ್ಲ ಅಂತ. ಜಗತ್ತು ವ್ಯಾಪಕ ಪದಾರ್ಥ, ವ್ಯಾಪಕವಾದ ಬಂಗಾರವು ವ್ಯಾಪ್ಯ ಪದಾರ್ಥದಲ್ಲಿ ವ್ಯಾಪಿಸಿರುವಂತೆ ಮತ್ತೆ ಅವೇ ದೃಷ್ಟಾಂತ ಹೇಳೋದು, ಬೇರೆ ಹೇಳಕ್ಕೆ ಬರಂಗಿಲ್ಲ. ಹೀಗೆ ಮಾಯಾ ಕಾರ್ಯವಾದ ಪ್ರಪಂಚದಲ್ಲಿ ಪರಮಾತ್ಮನು ವ್ಯಾಪಕನಾಗಿದ್ದಾನೆ. ಅಂದರೆ ಕಾರ್ಯ ಯಾರು ಮಾಡಕತ್ತಾರ, ಕಾರ್ಯ ಮಾಯಾ ನಡೆಯಕತ್ತದ, ಮಾಯಿಂದ ಕಾರ್ಯ ನಡೆದದ. ಪರಮಾತ್ಮನು ಅಕಾರ್ಯ. ಯಾಕಂದರೆ ಅವನಿಗೆ ನಿರವಯನು, ನಿರಾಕಾರನು ಅಂದಮೇಲೆ ಅವನು ಯಾವ ಕಾರ್ಯವನ್ನು ಮಾಡುವನಲ್ಲ. ಮೊನ್ನೆ ಹೇಳಿ ನೆನ್ಪಿಡ್ರಿ, ಬೇಸ ಕಲ್ಲಲ್ಲಿ ಕೆಳಗಿಂದು ಕಲ್ಲು ತಿರುಗೋದಿಲ್ಲ, ಮ್ಯಾಲಿಂದ ತಿರುಗ್ತದ. ಹೌದಿಲ್ಲ? ಕೆಳಗಿಂದು ಮ್ಯಾಲಿಂದ 2 ತಿರುಗಿದ್ರು ಏನು ಕಾರ್ಯ ಆಗಂಗಿಲ್ಲ. 2 ಕಲ್ಲು ತಿರುಗಲಾರ್ದ ನಿಂತ್ರೂ ಏನು ಕಾರ್ಯ ಆಗಂಗಿಲ್ಲ. ಕೆಳಗಿನ ಕಲ್ಲು ಗಟ್ಟಿಯಾಗಿ ನಿಂತದ, ಮ್ಯಾಲಿನ ಕಲ್ಲು ಅದು ತಿರುಗ್ತಾ ನೋಡ್ರಿ. ತಿರುಗುವುದು ಮೇಲಿನ ಕಲ್ಲು, ತಿರುಗಲಾರ್ದು ಕೆಳಗಿನ ಕಲ್ಲು. ಕೆಳಗೆ ತಿರುಗದಿಲ್ಲ ಅಂದ್ರೆ ಅಚಲನವಾದ ಪರಬ್ರಹ್ಮ ಅನ್ಬೇಕು, ಪರಮಾತ್ಮ ಅನ್ಬೇಕು. ಮ್ಯಾಲೆ ತಿರುಗ ಕಲ್ಲಿಗೆ ಮಾಯ ಅನ್ಬೇಕು ನೋಡ್ರಿ. ಆಧಾರ ಆ ಮಾಯೆ, ಆಧಾರ ಆ ಬ್ರಹ್ಮ, ಅಧೇಯ ಮಾಯೆ. ಬೀಸಕಲ್ಲೇ ಗೊತ್ತಾಯ್ತು ನೋಡ್ರಿ. ಈಗೇನಾಯ್ತು, ಜ್ವಾಳ ಗೋಧಿ ಹಿಟ್ಟಾಯ್ತಿಲ್ಲ, ಆ ಹಿಟ್ಟು ರೊಟ್ಟಿ ಚಪಾತಿ ಮಾಡಿ ತಿನ್ನಕ್ ಬಂತಿಲ್ಲ. ಕಾರ್ಯ ಯಾವ್ದ್ರಿಂದಾಯ್ತು? ಕೆಳಗಿನಿಂದ ಆಗಿಲ್ಲ, ಮ್ಯಾಲಿದ್ದ ಕಲ್ಲಿಂದ ಕಾರ್ಯ ನಡೆದದ. ಅಲ್ಲಿ ಕೂಡ ಪರಮಾತ್ಮನು ವ್ಯಾಪಕನಾಗಿದ್ದಾನೆ. ಯಾಕೆ ವ್ಯಾಪಕ ಅಂದರೆ, ನೀನು ಕಡೆಗಿದ್ದು ಕಲ್ಲು ತಿರುಗಿದ್ರೆ ಹಿಟ್ಟಾಗೋದಿಲ್ಲ. ಕೆಳಗಿನ ಕಲ್ಲು ಬಿಟ್ಟು ಮೇಲೆ ಕಲ್ಲು ತಿರುಗಿ ಕಾರ್ಯ ಆಗ್ತದೇನು? ಹೌದಿಲ್ಲ? ಅದರಂತೆ ಇಲ್ಲಿ ಕೂಡ ವಾಯು, ಯಮ, ಅಗ್ನಿವರ್ಣ, ಶಶಾಂಕಂ ಪ್ರಜಾಪತಿ ತ್ವಂ ಪ್ರಪಿತಾಮಹ ಚ ನಮಃ ನಮಃ ತೇ ಅಸ್ತು ಸರಸಕೃತ್ಯೆ ಪುನಃ ಚ ಭೂಯ ಅಪಿ ನಮಃ ತೇ ಅಂತ ಇಲ್ಲಿ ಇನ್ನೊಂದು ಶ್ಲೋಕವನ್ನು ಹೇಳ್ತಾರ. ಇಲ್ಲಿ ನಮಸ್ಕಾರವನ್ನ ಮಾಡುವುದು, ನಮಸ್ಕಾರದಲ್ಲಿ ಅನಂತ ರೀತಿ ಅವ. ನಮಸ್ಕಾರ ಯಾವಾಗ ಪರಮಾತ್ಮಗೆ ಹೋಗ್ತದ, ಸಲ್ತದ ದೇವರಿಗಂದ್ರೆ
ಅಭೇದ ಬುದ್ಧಿ ಅಥವಾ ಸೋಹಂ ಬುದ್ಧಿ, ನಾನು ಜೀವನು ನೀ ದೇವನು, ನಾನು ಬೇಡುವವನು ನೀನು ನೀಡುವವನು, ನಾ ಸಣ್ಣವನು ನೀ ದೊಡ್ಡವನು ಅನ್ನುವ ಭೇದ ಭಾವನೆಯನ್ನು ಕಳೆದುಕೊಂಡು ಶಿವೋಭಾವ, ನಾನು ನೀನೆಂಬ ಭೇದವ ಅಳಿದು ತಾನು ಲಿಂಗದಲ್ಲಿ ಉಳಿದ ಶಿವಯೋಗಿ ಮತ್ತೆ ಸತ್ತು ಪುಟ್ಟುವನೇ ಸರ್ವಜ್ಞ. ಭಯದಿಂದ ಭೇದದಿಂದ ದೇವರಲ್ಲಿ ಹೋಗ್ಬಾರ್ದಂತ. ಮನೆಗಿದ್ದನ್ನ ಭಾಳ ಚಲೋ, ಮನೆಗಿರೋದು ಇನ್ನೇ ಚಲೋ ಅಂತಾರೆ ಮಹಾತ್ಮ ದೃಷ್ಟಿಯಲ್ಲಿ. ಶಿವಭಾವದಿಂದ ಹೋಗ್ಬೇಕು ನೋಡ್ರಿ. ಅದು ಹಾಗಲ್ಲದೆ ನಮಸ್ಕಾರ ಮಾಡುವ ನಾನಾ ಬೇರೆ ನಮಸ್ಕಾರ ಮಾಡಿಸಿಕೊಳ್ಳುವ ದೇವರೇ ಬೇರೆ ಬೇರೆ ನೋಡ್ರಿ. ಹಂಗ ನಮಸ್ಕಾರ ಮಾಡೋರು ಬೇರೆ, ಅವ್ರು ಮಾಡಿಸ್ಕೊಂಬರು ಬೇರೆ. ಬೇರೆ ಬೇರೆ ಅಂತ ಎಲ್ಲಿವರು ತಿಳ್ಕೊಂಡಾರ ಅಲ್ಲವರೆಲ್ಲರೂ ದ್ವೈತ ಭಾವ ಅದ. ಎಲ್ಲಿ ದ್ವೈತ ಅದ ಅಲ್ಲಿ ಭೇದ ಬುದ್ಧಿ ಅದ. ಭೇದ ಬುದ್ಧಿ ಎಲ್ಲಿ ಅದ ಅಲ್ಲಿ ಭಯ ಅದ. ಎಲ್ಲಿ ಭಯ ಅದ ಅಲ್ಲಿ ಕರ್ಮ ಅದ. ಎಲ್ಲಿ ಕರ್ಮ ಅದ ಪಾಪ ಪುಣ್ಯ ಅದ. ಎಲ್ಲಿ ಪಾಪ ಪುಣ್ಯ ಆದ ಅಲ್ಲಿವರೆಗೂ ಜನನ ಮರಣಾವ. ಮುಕ್ತ ಹೆಂಗಾತಪ್ಪ ನೀನು? ಹೆಂಗಾಗದು ಮುಕ್ತರು? ಅದಕ್ಕಾಗಿ ವಿಶ್ವರೂಪ ಭಗವಂತನೇ ನಿನಗೆ ಪುನಃ ಪುನಃ ನಮಸ್ಕಾರ ಮಾಡಿ ಅಂದರೆ ಅಲ್ಲಿ ಏನಾಗಬೇಕು ಅಂದರೆ, ಒಬ್ಬ ಮನುಷ್ಯನಿಗೆ ಈಗಿನ ಕಾಲದಲ್ಲಿ ಒಂದು ಕರಡಿಯನ್ನು ಆಡಿಸೋನು, ಒಂದು ಕೋತಿ ಆಡಿಸೋನು, ಒಂದು ಗಂಗೆತ್ತು ಮನೆ ಮುಂದೆ ತಂದವನು ಸೌಕರ್ಯ ಸಲಾಮ್ ಮಾಡಿದ್ರೆ ಗಂಗೆತ್ತು ಬಲಗಾಲೆತ್ತದ. ಅದು ಗೊತ್ತದ. ಒಂದು ಕರಡಿ ನಮಸ್ಕಾರ ಮಾಡಂತ ಹೇಳಿದ್ರೆ ಕರಡಿ ನಮಸ್ಕಾರ ಮಾಡ್ತದ. ಮಂಗ ನಮಸ್ಕಾರ ಮಾಡಂತೆ ಮಂಗ ಮಾಡ್ತದ. ಹೌದಾ? ನೀನು ಹೇಳದಿದ್ರು ಕೂಡ ಅವು ತಾವಾಗಿ ನೀನು ನಮಸ್ಕಾರ ಮಾಡ್ತಾವ. ನೀನೇನು ಮಾಡಂತ ಹೇಳಿಲ್ಲ ಅವ್ರಿಗೆ. ಹೌದಿಲ್ಲ? ನೀ ಏನು ಮಾಡಿದ್ದೇನೋ ಅವೇ ಮಾಡ್ಯಾವ ನಮಗೆ. ಆದರೆ ಭಗವಂತ ಹಂಗಲ್ಲ. ಅವನು ಪರಮಾತ್ಮನ, ಅವನು ಅರಿವಿನ ರೂಪನ. ಅವನಿಗೆ ಅರಿವಿನ ರೂಪನ, ಬಲ್ಲವನಾನ. ನೀನು ನಮಸ್ಕಾರ ಅಂದ್ರೆ ಆ ಭಗವಂತ ನಿನಗ ನಮಸ್ಕಾರ ಮಾಡ್ತಾನ. ತಾನು ಕೋತೇನೋ ನೀನು ನಮಸ್ಕಾರ ಮಾಡಿದ್ರೆ ಅವನು ನಮಸ್ಕಾರ ಅಂತ. ಮತ್ತೆ ಆತನಿಂದ ನೀನು ನಮಸ್ಕಾರ ಮಾಡಿಸ್ಕೊಂಡು ನೀ ನಮಸ್ಕಾರ ಮಾಡಿ ಆತನ ನಮಸ್ಕಾರ ಮಾಡಿದ್ರೆ ಅದು ದೊಡ್ಡದಾಯ್ತಲ್ಲ ನಿನಗೆ. ಅದು ಸಮ ಆಗ್ಬೇಕಾದ್ರೆ ನಾನೇ ನೀನು ನೀನೇ ನಾನೆಂಬ ಭಾವ ಬರಬೇಕು. ಪದಾರ್ಥಲ್ಲ ನಾನೇ ನೀನು ನಾನೇ ನಿನಗೆ ಆರತಿ ಬೆಳಗ್ಗೆ ಬಂದು ಆವಾಗ ಅಲ್ಲೇನದ ಭೇದ ಇಲ್ಲ ನೋಡ್ರಿ, ಒಂದೇ ಅಲ್ಲಿ. ಆ ಪ್ರಕಾರವಾಗಿ ಅನಂತನೇ ವಾಯುರೂಪನಾದ ನಿನಗೇ ನಮಸ್ಕಾರ, ಯಮರೂಪನೇ ನಿನಗೆ ನಮಸ್ಕಾರ, ಅಗ್ನಿರೂಪ ನಿನಗೆ ನಮಸ್ಕಾರ, ವರ್ಣರೂಪ ನಿನಗೆ ನಮಸ್ಕಾರ, ಪ್ರಜಾಪತಿ ಬ್ರಹ್ಮ ನಿನಗೆ ನಮಸ್ಕಾರ. ಹೀಗೆ ನಿರಾಕಾರನು ನೀನೇ, ಸಾಕಾರನು ನೀನೇ, ಸಗುಣನು ನೀನೇ, ನಿರ್ಗುಣನು ನೀನೇ. ಹೀಗಿರುವ ನಿನಗೆ ಶತಶಃ ನಮಸ್ಕಾರಗಳು. ಸಗುಣಕ್ಕೆ ಮಾಡಿದ್ರು ನಿನಗೆ, ನಿರ್ಗುಣಕ್ಕೆ ಮಾಡಿದ್ರು ನಿನಗೆ. ಅಂದರೆ ಇರೋನಿಗೆ ನಮಸ್ಕಾರ ಮಾಡಬೇಕು. ಕೋತಿ ಆಡಿಸೋನು ಕೂಡ ಮನೆ ಬೀಗ ಹಾಕಿದ್ರೆ ಮನೆ ಮುಂದೆ ಬಂದು ಕೋತಿಗೆ ನಮಸ್ಕಾರ ಮಾಡಂತ ಹೇಳ್ತಾನೆ. ಮನೆ ಆದಲ್ಲಿ ಯಾಕೆ ಹೇಳಬೇಕು? ಮನೆ ಒಡೆ ಇದ್ದಾನೆ ಇಲ್ಲವು. ಮನೆ ಮುಂದೆ ಯಾರನ್ನ ಆರಂದ್ರೆ ಅಲ್ಲೆಲ್ಲ ಆಗ ಹೊಡಿಸ್ತಾನೆ, ಆಟ ಆಡ್ತಾನೆ. ಸುಮ್ಮನೆ ಮಾಡಂಗಿಲ್ಲ. ಅದರಂತೆ ಇಲ್ಲಿ ಕೂಡ ವಿಚಾರ ಮಾಡಿದರೆ ನಿನಗೆ
ಸಗುಣನು ನೀನೇ, ನಿರ್ಗುಣನು ನೀನೇ. ಸಗುಣ ರೂಪದಿಂದ ನೀನು ಇದ್ದಿ ಅಂತೇಳಿ ನಿನಗೆ ನಮಸ್ಕಾರ. ಆ ಸಗುಣ ರೂಪನೇ ನಿರ್ಗುಣನು, ಅಲ್ಲಿ ಮಾಡಿದ್ದು ನಿನಗೆ, ಇಲ್ಲಿ ಮಾಡಿದ್ದು ನಿನಗೆ. ಈ ಭಾವಕ್ಕೆ ಹೋಗಿ ಮಾಡಿದ್ರೆ ಅದು ವಂದನೆ ಆಗ್ತದ, ಅದು ನಮಸ್ಕಾರ ಆಗ್ತದ. ಅದು ಏನಾಗ್ತದ? ಭಕ್ತಿಯ ಯುಕ್ತಿಯಿಂದ ಕೂಡಿದ ನಮಸ್ಕಾರ. ಹಾಗೆ ಇಲ್ಲಿ ಇನ್ನೊಂದು ಮಾತು ಹೇಳ್ತಾರ, ಮತ್ತೊಮ್ಮೆ ಪ್ರಣಾಮ ಅಂದ್ರೆ ನಮಸ್ಕಾರ. ನಿನಗೆ ಎಷ್ಟು ಸಲ ನಮಸ್ಕಾರ ಮಾಡಿದರೂ ಹೇಗೆ ನನಗೆ ತೃಪ್ತಿ ಇಲ್ಲ. ಯಾಕಂದ್ರೆ ನಿನ್ನ ಅದ್ಭುತವಾದ ಆಶ್ಚರ್ಯಮಯವಾದ ರೂಪವನ್ನು ನೋಡಿ ನಮಸ್ಕಾರ ಮಾಡದವರು ಯಾರು? ನಿನಗೆ ಮನಪೂರ್ವಕವಾಗಿ ನಮಸ್ಕಾರ ಮಾಡುವುದರಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆಗ್ಬೇಕಾದ್ರೆ ಏನಾಗಬೇಕು ಅಂದ್ರೆ ಮನಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಮನಸ್ಸೇ ನೈವೇದ್ಯ ಅಂತ ಕೆಲವು ಮಂದಿ ಹೇಳ್ತಾರೆ. ಈ ಹೋಳಿಗೆ, ಹುಗ್ಗಿ, ಪಾಯಸ, ಮೊಸರನ್ನ, ಚಿತ್ರಾನ್ನ ಇವು ನೈವೇದ್ಯ. ಮೀಸಲಳಿಯೋದು ಅದು ಎಂಜಲಾಗಲಾರದಂಥ ಪ್ರಸಾದವನ್ನು ನಾವು ಭಗವಂತನ ಕೊಡಬೇಕಾಗಿದೆ. ಆದ್ದರಿಂದ ಅಂತಃಕರಣ ಶುದ್ಧಿ ಆಗ್ತದ. ಆ ಶುದ್ಧಿಯ ದ್ವಾರದಿಂದ ಬ್ರಹ್ಮಜ್ಞಾನ ಆಗ್ತದ. ಅದಕ್ಕೆ ಯೋಗಾದಿಗಳು ಯಾವ ಬೇಕಾಗಿಲ್ಲ. ಯಾವ ಯೋಗ ಮಾಡೋದು ಬೇಕಾಗಿಲ್ಲ, ಯಾವ ನೀನು ತಪಸ್ಸು ಮಾಡೋದು ಬೇಕಾಗಿಲ್ಲ, ಯಜ್ಞ ಮಾಡೋದು ಬೇಕಾಗಿಲ್ಲ, ಯಾಗ ಮಾಡೋದು ಬೇಕಾಗಿಲ್ಲ, ದೇವರು ಮಾಡೋದು ಬೇಕಾಗಿಲ್ಲ. ದೇವರಿಗೆ ಬೇಕಾದ ನಿನ್ನ ಶುದ್ಧವಾದ ಮನಸ್ಸು ಅದು ಕೊಡು. ಇವನು ಅಶುದ್ಧವಾದ ಹೋಗಿ ಯಾಕೆ ಕೊಡ್ತೀರ ಅಂತ. ನೀರು ಮೀಸಲೆಯನತೆಯೇ ಮೀನು ಮೊಸಳೆಯಿಂದ ಎಂಜಲವಾಗಿರುವುದಯ್ಯ. ಮಹಾತ್ಮ ಭಾಷ ಪುಷ್ಪ ಮೀಸಲಂತೆ ಅದು ಭೃಂಗದಿಂದ ಮೀಸಲಾಗಿದೆಯ. ಅದು ಮೀಸಲಾದ ಪದಾರ್ಥ ಯಾವ ಜಗತ್ತಿನಲ್ಲಿ? ಅದು ಕೊಡು. ಎಂಜಲ್ದ ಯಾಕೆ ಕೊಡ್ತಿದ್ದಿ? ಭಿಕ್ಷುಕರು ಅಳಿಸನ್ನ ಮುಂಜಾನೆ ಇಡ್ತೀವಿ ಅಂದ್ರೆ ಬೇಡಮ್ಮ ಮುಂದೆ ಮನೆಗೆ ಹೋಗ್ತೀವಿ ಅಂತಾರ ಅವರು. ಅಳಿಸಿದ್ದು ಕೊಡೋಕೆ ಹೋದ್ರೆ ಮತ್ತೆ ದೇವರು ಅಳಿಸಿದ್ದ ತಿಂತಾರ. ಮನಸ್ಸುದ್ದ ಆಗ್ಬೇಕು ಮೊದಲ ಮಗ. ಆ ಮನಸ್ಸುದ್ದ ಯಾವಾಗ ಅಭ್ಯಾಸ ಹಾಕ್ಯಂತ ನೋಡ್ರಿ, ಪರೀಕ್ಷೆ ಮಾಡಿ. ಕೆಲವು ದಿನ ನಿಮ್ಮಲ್ಲಿ ಯಾವ ಯೋಗಿಗಳಿಗೆ ಯೋಗ ಮಾಡಿದವರಿಗೆ ಬರಲಾರದಂತ ಅದ್ಭುತವಾದ ಶಕ್ತಿ, ತಾಳ್ಮೆ, ಸಾಮರ್ಥ್ಯ, ಶಾಂತಿ ಬರ್ತದೆ. ಮಾಡಿ ನೋಡ್ಬೇಕಷ್ಟೆ. ಅದನ್ನ ಸ್ವಲ್ಪ ದಿನ ಸಾಧನೆ ಮಾಡಿ ನೋಡ್ಬೇಕಲ್ಲ. ಹಾಗಾಗಿ ದೇವತೆಗಳಿಗೂ ಮತ್ತು ಇಲ್ಲೇ ಸಗುಣ ಹೆಂಗ ತಿಳ್ಕೋಬೇಕು. ದೇವತೆಗಳಿಗೂ ಗುರುಗಳಿಗೂ ಮತ್ತು ವಯೋವೃದ್ಧರಿಗೂ ನಮಸ್ಕಾರ ಮಾಡುವುದರಿಂದ ಸದ್ಭಾವನೆ, ಪ್ರೇಮ, ಪ್ರಸನ್ನತೆ ಮತ್ತು ಜ್ಞಾನದ ವೃದ್ಧಿ ಉಂಟಾಗುತ್ತದೆ. ದೇವರಿಗೆ ಮಾಡಿದ್ದಿ, ಏನಾಯಿತು ನಿನಗಲ್ಲಿ? ಸದ್ಭಾವ ಅವು ಬಂದಿಲ್ಲ. ಪ್ರೇಮದ ಅದು ಇಲ್ಲ. ದೇವರಲ್ಲಿಗೆ ಹೋಗಿ ನಮ್ಮ ಮನೆ ಬತ್ತವ್ರಿಗೆ ಭಾಳ ಬೆಳೆ ಬರ್ತದ ಅಂತೇಳಿ ನಿಂಬೆಕಾಯಿ ಮಂದಿ ಸಂಬಂಧ ಹೊಲ್ದಾಗ ಹಾಕೊಂಬಂದೆ. ಅದು ದೇವ್ರ ಗುಡಿಗೆ ಬಂದು ತಾನು ಬಂದಿದ್ದಕ್ಕೆ ಅವ್ರ ಮನೆ ನಿಸಂತನಾಗಲಂತ ಬೇಡಿಕೊಂಬರಾರ. ಸದ್ಭಾವ ಬಂತನ ದೇವರಲ್ಲಿ ಹೋದಾಗ? ಸದ್ಭಾವ ಬಂದಿಲ್ಲ. ಯಾಕಂದ್ರೆ ಆ ಸದ್ಭಾವ ಅಲ್ಲಿ ಬರೋದಲ್ಲ. ಎಲ್ಲ ಹೆಂಗ ಭೂಮಿಯಲ್ಲಿ ನಿಧಿ ಆದಂತೇಳಿ ಒತ್ತಡಲಿದ್ದ ತೂಡಿಕೆ ಅಂತ ಹೋದ್ರೆ ಎಲ್ಲ ಕಡೆ ಬಂಗಾರ ಸಿಗ್ತದೆ? ಎಲ್ಲ ಕಡೆ ಸಿಗೋದಿಲ್ಲ. ಎಲ್ಲ ಕಡೆ ಸಿಗಂಗಿದ್ರೆ ಹಟ್ಟಿಯಲ್ಲಿ ಯಾಕೆ ತೋಡ್ತಿದ್ರು? ಕೋಲಾರಕ್ಕಷ್ಟೇ ಯಾಕೆ ಹೋಗ್ತಿದ್ರು? ಹಂಗಲ್ಲ. ಎಲ್ಲ ಕಡೆ ಹೋದರೆ ಎಲ್ಲವೂ ಸಿಗೋದಿಲ್ಲ. ಆ ಸದ್ಭಾವ ಪ್ರತಿಯೊಬ್ಬರಲ್ಲಿ ಪ್ರೀತಿ, ಪ್ರೇಮ, ಎಲ್ಲರ ಮನಸ್ಸು ಅಸನ್ಮುಖ ಆಗಿರ್ಬೇಕಂತಾರೆ. ಎಲ್ಲರ ಮನಸ್ಸು
ಒಳ್ಳೆಯವಾಗಿರ್ಬೇಕು. ಇಲ್ಲಿ ಶಾಸ್ತ್ರದಲ್ಲಿ ಏನಂದರೆ ಎಲ್ಲರೂ ನಮ್ಮವರು, ಎಲ್ಲವರು ನನ್ನವರು ಅನ್ನುವಂಥ ಈ ಪ್ರಸನ್ನತೆ ಯಾವಾಗ ಬಂತು ಆವಾಗ ಏನಾಯ್ತದ, ಜ್ಞಾನ ವೃದ್ಧಿ ಆಯಿತು, ಜ್ಞಾನ ಬೆಳೀತಾ ಹೋಯ್ತು. ನೋಡ್ರಿ, ಇದೇ ವಿಷಯವನ್ನು ಮನುಸ್ಮೃತಿಯಲ್ಲಿ ಕೂಡ ಬಹಳ ಚಂದ ಹೇಳ್ಯಾರ ಅಂತಕ್ಕಂಥ ಮಾತನ್ನು ಇಲ್ಲಿಯವರೆಗೆ ಹೇಳಿದ್ದಾರೆ. ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಮೋಕ್ಷಾಪೇಕ್ಷೆಗೆ ತತ್ವಂ ಪರದಾರ್ಥವ ಬೋಧಿಸಿದೆ, ಗುರುವರಾರ್ಥವ ಬೋಧಿಸಿದೆ. ಮೋಕ್ಷವಾಹನ ಶಂಕರನ ಉಚಾರವ ಮಾಡಿಸಿದೆ, ಗುರುವರ ಉಚಾರವ ಮಾಡಿಸಿದೆ. ಶ್ಯಾಮಧಾಮ ಶ್ರೀರಾಮ ಅವಿಂದ ಶಂಕರನೇ ನಿರುವೆ, ಗುರುವರ ಶಂಕರನೇ ನಿರುವೆ. ಕಾಮ ಕ್ರೋಧವನಾಶಿಸಿ ಜಗದುಳು ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ. ಶರಣ ಭಜಕರ ದುರಿತ ವೃಂದವ ತ್ವರಿತದೆ ನಾಶಿಸಿದೆ, ಗುರುವರ ತ್ವರಿತದೆ ನಾಶಿಸಿದೆ. ವರಬ್ರೋಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ, ಗುರುವರ ಹರುಷದಿ ವಾಸಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ महाराज की, गुरुनाथ महाराज की, शिवपुत्रेश महाराज की, बसवानंद महाराज की, बसवानंद महाराज की जय, अभिनव महाराज की जय, सकल साधु संत महाराज की जय. जय मंगलम, जय नमः पार्वती शिव हर हर महादेव.